भीष्टं स्थापितं येन भूतले स्वयं रूपता मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं स अग्रजातं सहगणरघुनाथान्वितं तां सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्ण 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 हरे 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 राम 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 हरे हरे। मूकं करोति वाचालं पंगुं लङ्घयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಈಶೋಪನಿಷತ್ತಿನ ಮುಖ್ಯ ಶ್ಲೋಕಗಳನ್ನು ಒಂದ್ಸಲ ಪಠಣೆ ಮಾಡ್ತಾ ಮುಂದೆ ಹೋಗೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ पूर्णस्य पूर्णमादाय पूर्णमेवावशिष्यते। ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीथ मा कृतः कस्य स्विद्धनम्। ಹರೇ ಕೃಷ್ಣ. ನಾವು ಹಿಂದಿನ ತರಗತಿಯಲ್ಲಿ ಈ ಈಶೋಪನಿಷತ್ತಿನ 3ನೇ ಭಾಗದ ಚರ್ಚೆಯನ್ನ ಪೂರ್ತಿ ಮಾಡಿದ್ವಿ. ಸರಿಸುಮಾರು 6 ಶ್ಲೋಕಗಳಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಜ್ಞಾನ ಮತ್ತು ಉಪಾಸನೆಯ ವಿಷಯವನ್ನು ಚರ್ಚೆ ಮಾಡಲಾಗಿದೆ. ಜ್ಞಾನದ ಕುರಿತಾಗಿ 3 ಶ್ಲೋಕ, ಉಪಾಸನೆ ಕುರಿತಾಗಿ 3 ಶ್ಲೋಕ. 3 ಶ್ಲೋಕಗಳು ಅಂದ್ರೆ ಜ್ಞಾನದ ಮತ್ತೆ ಉಪಾಸನದ 3 ಶ್ಲೋಕಗಳು ಅವು ಒಂದಕ್ಕೊಂದು ಹೋಲ್ತವೆ ಅಲ್ವಾ? ಹೇಗೆ ತಪ್ಪು ಅಥವಾ ಸುಳ್ಳು ಜ್ಞಾನ ಅಥವಾ ಉಪಾಸನೆ ಅದು ಅಜ್ಞಾನ ಅಥವಾ ತಪ್ಪು ಉಪಾಸನೆಗಿಂತ ಹೆಚ್ಚು ಅಪಾಯಕಾರಿ ಅನ್ನೋದನ್ನ ಕಂಡ್ವಿ 9 ಮತ್ತು 12ರಲ್ಲಿ. 10 ಮತ್ತು 13ರಲ್ಲಿ ಭೌತಿಕ ಮತ್ತೆ ಆಧ್ಯಾತ್ಮಿಕ ಜ್ಞಾನ ಅಥವಾ ಉಪಾಸನೆ ಅವುಗಳ ನಡುವೆ ಇರುವಂಥ ವ್ಯತ್ಯಾಸವನ್ನ ಕಂಡ್ವಿ. ಜ್ಞಾನ ಮತ್ತು ಉಪಾಸನೆ ಮಂತ್ರ 11 ಮತ್ತು 14ರಲ್ಲಿ ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಇವೆರಡನ್ನು ಒಟ್ಟಿಗೆ ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಆಗ ಒಂದು ಜೀವಿ ಈ ಭೌತಿಕ ಜಗತ್ತಿನ ಈ ಜನನ ಮರಣ ಚಕ್ರವನ್ನು ದಾಟಿ ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶಿಸಿ ಅಮರತ್ವವನ್ನು ಪ್ರಾಪ್ತ ಮಾಡಿಕೊಳ್ಬಹುದು ಅಂತ ನೋಡಿದ್ವಿ. ಸೊ ಇದೆಲ್ಲವೂ ಕೂಡ ಏನು ತೋರಿಸ್ಕೊಡುತ್ತೆ ನೋಡಿ. ಈಶಾವಾಸ್ಯ ಉಪನಿಷತ್ತು ಪ್ರಾರಂಭ ಆಗಿದ್ದು ಹೇಗೆ ಜಗತ್ತಿನಲ್ಲಿ ಜೀವನ ಮಾಡಬೇಕು ಅಂತ. ಈಶನನ್ನ ಸ್ಮರಿಸುತ್ತಾ ಕೃತಜ್ಞತೆಯ ಭಾವದಲ್ಲಿ ವ್ಯಕ್ತಿ ಭಗವಂತ ತನಗೆ ಅಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತನಾಗಬೇಕು. ಅದನ್ನು ಕಲ್ತ್ವಿ. ಅದಾದ್ಮೇಲೆ ವ್ಯಕ್ತಿ ಆ ಈಶನನ್ನ ತಿಳ್ಕೊಳ್ಳಿಕ್ಕೆ ಆ ಮಹಾಭಾಗವತರು ಅಥವಾ ಉತ್ತಮ ಅಧಿಕಾರಿಗಳ ಮಾರ್ಗದಲ್ಲಿ ಅನುಸರಣೆ ಮಾಡಬೇಕು ಅಲ್ವಾ? ಅನುಪಶ್ಯತಿ ಅದನ್ನು ನೋಡಿದ್ವಿ. ಅದಾದ ಮೇಲೆ ಆ ಅನುಸರಣೆ ಮಾಡುವಂತಹ ಮಾರ್ಗದಲ್ಲಿ ಜ್ಞಾನ ಮತ್ತೆ ಉಪಾಸನೆ ಹೇಗಿರಬೇಕು ಅನ್ನೋದನ್ನ ಈ ಒಂದು ವಿಭಾಗದಲ್ಲಿ ನೋಡಿದ್ವಿ. ಈಗ ಆ ವ್ಯಕ್ತಿ ಆ ಭಗವಂತನ ಕುರಿತಾಗಿ ಕೆಲ ಜ್ಞಾನವನ್ನ ತಿಳಿದಿದ್ದಾನೆ, ಆತನನ್ನ ಉಪಾಸನೆ ಮಾಡುವಂತಹ ವಿಧಿಯನ್ನ ತಿಳಿದಿದ್ದಾನೆ, ಆತನ ಕೆಲ ಗುಣಗಳನ್ನು ತಿಳ್ಕೊಂಡಿದ್ದಾನೆ. ಈಗ ಆತ ಆ ಭಗವಂತನ ಉಪಾಸನೆಯಲ್ಲಿ ಮುಂದುವರಿತಾ ಒಂದು ಸಮಯದಲ್ಲಿ
ಆತ ಆ ಈಶನ ಆ, ಆ, ದರ್ಶನದ ಸಮಯಕ್ಕೆ ಬರ್ತಾನೆ. ಆಗ ಅಲ್ಲಿ ಪ್ರಾರ್ಥನೆಗಳನ್ನ ಹೇಳಲಾಗತ್ತೆ. ಸೊ ಈಶೋಪನಿಷತ್ತಿನ ಕೊನೆಯ ಭಾಗ ಅದು ಪ್ರಾರ್ಥನೆಗಳು. ಒಟ್ಟು 4 ಶ್ಲೋಕಗಳಿವೆ. ಈ 4 ಶ್ಲೋಕಗಳಲ್ಲಿ ಮೊದಲ 2 ಶ್ಲೋಕ ಒಂದು ವಿಷಯದ ಒಂದು ಪ್ರಾರ್ಥನಾ ವಿಷಯದ ಬಗ್ಗೆ ಇದ್ರೆ, ಇನ್ನೆರಡು ಶ್ಲೋಕ ಬೇರೊಂದು ಪ್ರಾರ್ಥನಾ ವಿಷಯದ ಬಗ್ಗೆ ಇದೆ. ಅದೇನು ಅಂತ ನೋಡೋಣ ಒಂದೊಂದಾಗಿ. ಬಟ್ ಈ ಪ್ರಾರ್ಥನೆಯ ವಿಷಯ ಯಾಕೆ ಬಹಳ ಮುಖ್ಯ ನೋಡಿ. ಯಾವುದೇ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ವ್ಯಕ್ತಿ ಕೊನೆಯಲ್ಲಿ ಹ, ಈ ಒಂದು ಹಂತಕ್ಕೆ ತಲುಪ್ತಾನೆ. ಏನದು? ತನ್ನ ಜೀವನದಲ್ಲಿ ತಾನು ಮಾಡಿದಂತಹ ಎಲ್ಲ ಸಾಧನೆ, ಆ ಆ ಸಾಧನೆ ಅದು ಅಪೂರ್ಣ ಅನ್ನೋದು ಆತನಿಗೆ ಗೊತ್ತಾಗತ್ತೆ. ನಾನು ಏನೆಲ್ಲ ಕಷ್ಟಪಟ್ಟು ಮಾಡಿದ್ರೂ ಕೂಡ ಅದು ಸಂಪೂರ್ಣವಾಗಿಲ್ಲ. ಆ, ಅದು ಯಾವಾಗಲೂ ಅನ್ಸುತ್ತೆ, ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ತನ್ನ ಸಾಧನೆ ಪರಿಪೂರ್ಣವಲ್ಲ ಅಂತಾನೆ ತಿಳಿಯುತ್ತೆ. ಹಾಗಾಗಿ ಆತ ಆ ಭಗವಂತನಲ್ಲಿ ಮೊರೆ ಇಡ್ತಾನೆ. ಅದೇ ಪ್ರಾರ್ಥನೆ. ಸೊ ಹಾಗಾಗಿ ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ವ್ಯಕ್ತಿ ಪ್ರಾರ್ಥನಾ ಭಾವದಲ್ಲಿ ಇರಬೇಕು. ಪ್ರಾರ್ಥನೆಗಳು ಏನನ್ನು ತೋರಿಸುತ್ತೆ? ಹೇ ಭಗವಂತ, ನೀನೇ ಸರ್ವಶಕ್ತಶಾಲಿ, ನಾನು ಒಬ್ಬ ಸಣ್ಣ ತುಚ್ಛ ಜೀವ. ನಿನ್ನ ಶಕ್ತಿಯಿಂದ ನಾನು ಮೇಲಿರಬಹುದೇ ಹೊರತು ನಾನು ನನ್ನ ಸಾಧನ ಬಲದಿಂದ ಮೇಲೆ ಇರಲಿಕ್ಕಾಗೋದಿಲ್ಲ. ಸೊ ಒಂದು ಜೀವಾತ್ಮ ಯಾವುದೇ ಸಾಧನೆಯನ್ನ ಮಾಡಿದ್ರೆ ಆ ಸಾಧನೆಯಿಂದ ಆತ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ. ನೋಡಿ, ಈಗ ನಾವು ಭಗವಂತನ ಆ, ನಾಮದ ಜಪವನ್ನ, ಆ ಸಾಧನೆ ಪ್ರತಿದಿನ ಮಾಡ್ತೀವಿ, 16 ಮಾಲೆ ನಾಮ ಜಪ. ಅದರ ಉದ್ದೇಶ ಏನು? ಪ್ರತಿ ನಾವು ಭಗವಂತನ ನಾಮ ಜಪ ಮಾಡೋದ್ರಿಂದ ಭಗವಂತನಿಗೆ ನಾವು ಹೇಳ್ತಾ ಇದ್ದೀವಿ ಏನಂತ? ಭಗವಂತ, ನಾನು ನಿಮ್ಮ ಸೇವೆಗೆ ಬಹಳ ಹಾತೊರಿತಾ ಇದ್ದೀನಿ. ನಿಮ್ಮ ಕೃಪೆಗೆ ಅಂತ ಹೇಳಿ ತುಂಬಾ ಹಾತೊರಿತಾ ಇದ್ದೀನಿ ಅಂತ ಹೇಳಿ ವ್ಯಕ್ತಪಡಿಸುವಂತಹ ಒಂದು ಕಾರ್ಯ ಅದು. ಸೊ ಅದನ್ನ ಮಾಡೋದ್ರಿಂದ ಭಗವಂತ ನಮ್ಮ ಮೇಲೆ ಆತ ಅನುಕಂಪ ಅಥವಾ ಕೃಪೆಯನ್ನು ತೋರಿಸ್ತಾನೆ. ಆ ಕೃಪೆ ಬಂದ ಮೇಲೆ ಆ ಜೀವಾತ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಂಪನ್ನನಾಗ್ತಾನೆ ಅಥವಾ ಯಶಸ್ವಿ ಆಗ್ತಾನೆ, ಭಗವಂತನ ಧಾಮವನ್ನು ತಲುಪ್ತಾನೆ. ಸೊ ನಾವು ನಮ್ಮ ಸಾಧನೆಯಿಂದ ಯಶಸ್ಸನ್ನ ಪಡೆಯೋದಿಲ್ಲ. ಸಾಧನೆ ಭಗವಂತನ ಕೃಪೆಗೆ ಒಂದು ಕಾರಣವಾಗತ್ತೆ. ಆ ಕೃಪೆ ದೊರೆತ ಮೇಲೆ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸನ್ನ ಪಡಿತಾನೆ. ಇದು ಬಹಳ ಮುಖ್ಯವಾದಂತಹ ತತ್ವ. ನೀವು ಕೇಳಿರ್ತೀರ ಕೃಷ್ಣನ ಒಂದು ಲೀಲೆ, ದಾಮೋದರ ಲೀಲೆಯಲ್ಲಿ ಆ ಯಮ ತಾಯಿ ಯಶೋದೆ ಶ್ರೀಕೃಷ್ಣನನ್ನ ಬಂಧಿಸುವಾಗ 2 ಬೆರಳು ಹಗ್ಗ ಕಡಿಮೆ ಬೀಳ್ತಾ ಇತ್ತಂತೆ. ಕೇಳಿದಿರಾ ಈ ಮಾತು? ಹ್ಮ್ ಆ ಹೇಳಿದ್ದೀನಿ. ಆ ಆ 2 ಬೆರಳಿನ ಅರ್ಥ ಏನು? 2 ಬೆರಳಿನ ಅರ್ಥ ಏನು? ಅದಕ್ಕೂ ಬಹಳ ತತ್ವಪೂರ್ಣವಾದಂತಹ ಅರ್ಥ ಇದೆ. 2 ಬೆರಳಿನ ಅರ್ಥ ಭಗವಂತಂದು ಕೃಪೆ ನಮ್ ಪ್ರಯತ್ನ. ಕರೆಕ್ಟಾಗಿ ಹೇಳಿದ್ರಿ. ಸೊ ಆ 2 ಬೆರಳು ಏನನ್ನ ಸೂಚಿಸುತ್ತೆ? ಒಂದು ಬೆರಳು ಸೂಚಿಸುತ್ತೆ ನಮ್ಮ ಪ್ರಯತ್ನಗಳು, 2ನೇ ಬೆರಳು ಭಗವಂತನ ಕೃಪೆ. ಇವೆರಡು ಇದ್ದಾಗ ಭಗವಂತ ಆ ಭಕ್ತಿಗೆ ಒಲಿದು ನಮ್ಮ ಹೃದಯದಲ್ಲಿ ಬಂಧಿತನಾಗ್ತಾನೆ. ಅಂದ್ರೇನು? ಆತ ನಮ್ಮ ಹೃದಯದಲ್ಲಿ ಗೋಚರವಾಗ್ತಾನೆ. ಸೊ ನಾವು ಸಾಧನೆಯನ್ನ ಮಾಡದೆ ಕೃಪೆಗೋಸ್ಕರ ಬೇಡೋದು, ಅದು ಸಂಪೂರ್ಣ ಆಗೋದಿಲ್ಲ. ಅಥವಾ ನನ್ನ ಸಾಧನೆಯಿಂದನೇ ನಾನು ಭಗವಂತನನ್ನ ಪಡಿತೀನಿ ಅನ್ನೋ ಒಂದು ಆಲೋಚನೆ ಇಟ್ಕೊಳ್ಳೋದು ಸರಿಯಲ್ಲ. ನಮ್ಮ ಸಾಧನೆ ಮತ್ತೆ ಕೃಪೆ. ಹೇಳಬೇಕಂದ್ರೆ ಇವೆರಡರಲ್ಲಿ ಅತಿ ಮುಖ್ಯವಾದ ಭಾಗ ಯಾವುದು ಗೊತ್ತಾ? ಸಾಧನೆ. ಹ? ಅದಿಲ್ಲ ಅಂದ್ರೆ ಇದಿರ್ಬೇಕಲ್ವ ಏನೇನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕೃಪೆ ಕೃಪೆ ಕೃಪೆನ. ಅತಿ ಮಹತ್ತರವಾದದ್ದು. Okay. ನಮ್ಮ ಸಾಧನೆ ಅದು ಜಸ್ಟ್ ನಾವು ಏನು ಇಚ್ಛೆ ಪಡ್ತೀವಿ ಅನ್ನೋದನ್ನು ತೋರಿಸುತ್ತಷ್ಟೆ. ಹ್ಮ್ ಭಗವಂತ ಅದನ್ನ ಕಂಡು ಆತ ಕೃಪೆ ನೀಡೋದು ಅದು ಮುಖ್ಯವಾದಂತಹ ಒಂದು ಆ, ಭಾಗ ಅದು. ಓಕೆ. ಸೊ ಈಗ ಪ್ರಾರ್ಥನೆಯ ಒಂದು ಭಾಗವನ್ನು ತಲುಪಿದ್ದೀವಿ ಈಶೋಪನಿಷತ್ನಲ್ಲಿ. ಸೊ ಇಲ್ಲಿ
ಪ್ರಾರ್ಥನೆ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆಯನ್ನ ಹೇಳಲಾಗ್ತಾ ಇದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಸೊ ಹಾಗಾದ್ರೆ ತತ್ವ ಸಾಬೀತಾಗತ್ತೆ ಇಲ್ಲಿ. ಏನದು? ಏನ್ ಸಾಬೀತಾಗತ್ತೆ ಒಂದು ತತ್ವ ಇಲ್ಲಿ? ಭಗವಂತನಿಗೆ ಆಕಾರ ಇದೆ ಅಂತ. ಆ ದ್ಯಾಟ್ ಇಸ್ ದ ಪಾಯಿಂಟ್. ಅದು ಮುಖ್ಯವಾದಂತಹ ಗಮನಿಸುವಂತ ಅಂಶ. ಯಾಕೆಂದ್ರೆ ಪ್ರಭುಪಾದರು ನಿಮಗೆ ಪದೇ ಪದೇ ಈ ಎಲ್ಲ ತಾತ್ಪರ್ಯಗಳಲ್ಲಿ ಹೇಳ್ತಾ ಬಂದಿದ್ದಾರೆ, ಹೇಗೆ ಆ ಪರಮ ಸತ್ಯ, ಆತನಿಗೆ ದಿವ್ಯ ಸ್ವರೂಪವಿದೆ, ಆತ ದೇವೋತ್ತಮ ಪರಮ ಪುರುಷ, ಆತ ವ್ಯಕ್ತಿ. ಸೊ ಪ್ರಾರ್ಥನೆ ಅಂದ ತಕ್ಷಣ ನೀವು ತಿಳ್ಕೊಬೇಕು, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಗಾಳಿ ಅಥವಾ ಬೆಳಕು ಅಥವಾ ಜ್ಯೋತಿ ಅದಕ್ಕೆ ಪ್ರಾರ್ಥನೆ ಹೇಳೋದಿಲ್ಲ. ಹ ಪ್ರಾರ್ಥನೆ ಅಂದ ತಕ್ಷಣ ಒಬ್ಬ ಸ್ವರೂಪ ಉಳ್ಳಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಇಲ್ಲಿ ಅದು ಸ್ಪಷ್ಟವಾಗ್ತಾ ಹೋಗುತ್ತೆ. ಸೊ ನಿಮಗೆ ಆ ಎರಡನೇ ಪ್ರಶ್ನೆ, ಓಪನ್ ಪ್ರಶ್ನೆ ಅಂದ್ರೆ ಏನದು, ನಂಬರ್ ಮೂರನೇದದು. ಬಟ್ ಪಾಯಿಂಟ್ ಏನಂದ್ರೆ ಆ ಸಾಕಾರ ರೂಪದ ಆ, ಸಾಕ್ಷ್ಯ ಅಥವಾ ಪ್ರೂಫ್ಸ್ ಏನು ಕೊಡಬೇಕಾಗಿದೆ ನೀವು. ಆ, ಅವುಗಳ ಸಾಕಷ್ಟು ಈ 4 ಶ್ಲೋಕದಲ್ಲಿ ಸಿಗ್ತವೆ. ಹಿಂದ್ಗಡೆ ಕೆಲವು ಶ್ಲೋಕದಲ್ಲಿ ಆಗ್ಲಿ ನಿಮಗೆ ಸಿಕ್ಕಿದೆ ಅದು ಕೆಲವೊಂದಿಷ್ಟು. ಆ, ಹಿಂದೆ ಕೂಡ ನೋಡಿದ್ವಿ ನಾವು. ಎಲ್ಲಿ ಬಂದಿತ್ತು ನೆನಪಿದೆಯಾ? ಎರಡು ಮೂರು ಬರ್ಕೊಂಡಿದ್ದೀನಿ. ಮಂತ್ರ 4ರಲ್ಲಿ ಬಂದಿತ್ತು, ಮಂತ್ರ 5ರಲ್ಲಿ ಬಂದಿತ್ತು, ಮಂತ್ರ 8ರಲ್ಲಿ ಬಂದಿತ್ತು. ಆ ಆ ಮಂತ್ರಗಳ ಅನುವಾದ ತಾತ್ಪರ್ಯ ಸ್ವಲ್ಪ ಹುಡುಕಿ ನಿಮಗೆ ಸಿಗುತ್ತೆ ಅಲ್ಲಿ. ಈಗ ಇಲ್ಲಿ ಆ ಅಂಶಗಳು ಸಾಕಷ್ಟು ಬರ್ತವೆ. ಓಕೆ, ಮುಖ್ಯವಾಗಿ ಈ ಮಂತ್ರ 15 ಏನಿದೆ, ಇದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ ನಮಗೆ ಕಂಡು ಸಿಗುತ್ತೆ. ಏನದು ನೋಡೋಣ ಬನ್ನಿ. ಮಂತ್ರ 15 ಇದು ಆಕ್ಚುಲಿ ಮುಂಚೆ ನಾವು ನಮ್ಮ ಸಮಯದಲ್ಲಿ ನಾವು ಭಕ್ತಿಶಾಸ್ತ್ರಿ ಓದಬೇಕಾದ್ರೆ ಈ ಶ್ಲೋಕವನ್ನು ನಾವು ಕಂಠಪಾಠ ಮಾಡ್ತಾ ಇದ್ವಿ. ಬಹಳ ಮುಖ್ಯವಾದ ಶ್ಲೋಕ. ಆಕ್ಚುಲಿ ಜನರಿಗೆ ಉಪನಿಷತ್ನಲ್ಲಿ ಎಲ್ಲಿ ಆ ಪರಮ ಸತ್ಯ ಸಾಕಾರ ರೂಪ ಅಂತ ಹೇಳಲಿಕ್ಕೆ ಈ ಶ್ಲೋಕ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಈ ಶ್ಲೋಕನೂ ಕೂಡ ನೀವು ಅಟ್ಲೀಸ್ಟ್ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ನೀವು ಪರೀಕ್ಷೆಗೆ ಏನು ಈಗ ತುಂಬ ಸರಳ ಮಾಡಿಬಿಟ್ಟಿದ್ದಾರೆ, ಎರಡೇ ಶ್ಲೋಕ. ಬಟ್ ಈ ಶ್ಲೋಕನೂ ಕೂಡ ತುಂಬ ಮಹತ್ವವಾದದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸೊ ಮಂತ್ರ ಹೇಳ್ತಾರೆ ಹಿರಣ್ಮಯ. ಹ? ಹಿರಣ್ಮಯ ಅಂದ್ರೆ ಕೇಳಿದಿರ? ಹಿರಣ್ಮಯಿ ಈ ಲಕ್ಷ್ಮಿ ಶಬ್ದ ಬಹಳ ಹೇಳ್ತಾರಲ್ಲ. ಪ್ರಸಿದ್ಧ. ಹಾ, ಆ ಹಿರಣ್ಮಯಿ, ಅದಕ್ಕೆ ಹೇಳ್ತಾ ಲಕ್ಷ್ಮಿ. ಇದ್ದೆ. ಹಿರಣ್ಮಯಿ ಅಂದ್ರೆ ಲಕ್ಷ್ಮಿ, actually, ಅಥವಾ ಗೋಲ್ಡನ್ ಕಾಂಪ್ಲೆಕ್ಷನ್. ಆ, ಹಿರಣ್ಮಯಿ, ಲಕ್ಷ್ಮಿ. ರಾಧಾರಾಣಿಯವ್ರಿಗೂ ಹೇಳ್ತಾರೆ. ತಪ್ತ ಕಾಂಚನ ಗೌರಾಂಗಿ, ಗೌರಾಂಗಿ, ಹಿರಣ್ಮಯಿ, ಇವೆಲ್ಲ ಅದೇ ಶಬ್ದಗಳು. ಶ್ರೀ ಸೂಕ್ತದಲ್ಲಿ ಬರುತ್ತೆ. ಆ, ಹಿರಣ್ಮಯಿ, ಹಿರಣ್ಮಯಿ ಅಂತ ಬರುತ್ತೆ. ಏನಿದೆ ಮಾತೇನಂದ್ರೆ, ಹಿರಣ್ಮಯ ಅಂದ್ರೆ ಬಂಗಾರದ ಬಣ್ಣ ಅಥವಾ ಚಿನ್ನದ ಬಣ್ಣ ಅಥವಾ ಅಷ್ಟು ಪ್ರಕಾಶವುಳ್ಳಂಥದ್ದು. ಆ, ಸೂರ್ಯನ ಬೆಳಕನ್ನು ನೋಡಿದಾಗ ಹೇಗೆ ನಮಗೆ ಅಚ್ಚ ಏನು ಹಳದಿ ಕಲರ್ದು ಆ ಕಾಂತಿ ಏನು ಕಾಣುತ್ತಲ್ವಾ ಬೆಳಗಿನ ಹೊತ್ತು, ಹ, ಅದು ಹಿರಣ್ಮಯ. ಸೊ ಹಿರಣ್ಮಯೇನ ಪಾತ್ರೇಣ, ಪಾತ್ರ ಅಂದ್ರೆ ಒಂದು ರೀತಿ ಆವರಣ, ಪಾತ್ರ. ಸತ್ಯಸ್ಯ ಅಪಿಹಿತಂ ಮುಖಂ, ಅಪಿಹಿತಂ ಅಂದ್ರೆ ಮುಚ್ಚಲ್ಪಟ್ಟಿದೆ. ನೋಡಿ ಶಬ್ದಾರ್ಥ ನೋಡಿ, ನಾನು ಹೇಳ್ತಾ ಇರೋದು ಎಕ್ಸಾಕ್ಟ್ ಆಗಿ ಅಲ್ಲಿರೋದು ನೋಡ್ಕೊಂಡೆ ಹೇಳ್ತಾ ಇದ್ದೀನಿ. ಅಪಿಹಿತಂ ಅಂದ್ರೆ ಅರ್ಥ ಏನು? ಮುಚ್ಚಲ್ಪಟ್ಟಿದೆ. ಮುಚ್ಚಲ್ಪಟ್ಟಿದೆ. ಇಲ್ಲಿ ಬಹಳ ಮುಖ್ಯವಾದಂತಹ ಮಾತು ಈ ಶ್ಲೋಕದಲ್ಲಿ. ಮುಖಂ, ಮುಖಂ ಅಂದ್ರೆ ಏನರ್ಥ ಇದು? ಹ? ಆ ಪರಮ ಸತ್ಯನ ಮುಖ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿವರೆಗೂ ಕೆಲ ಮಾತುಗಳಲ್ಲಿ ಒಂದು ರೀತಿ ಪರೋಕ್ಷವಾಗಿ ಹೇಳ್ತಾ ಇದ್ರು. ಹ? ಆತನಿಗೆ ಶರೀರ ಇಲ್ಲ, ಆತನ ಶರೀರದಲ್ಲಿ ನರಗಳಿಲ್ಲ. ಕೇಳಿದ್ರ? ಹಿಂದೆ ಬಂದಿತ್ತಲ್ಲ ಇದು. ಹ? ಹ್ಮ್. ಆತ ತುಂಬಾ ಜೋರಾಗಿ ಓಡ್ತಾನೆ, ಆತ ದೂರ ಇದ್ದಾನೆ, ಹತ್ರ ಇದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ. ಹೊರಗೆ. ಹ? ಆ, ಇನ್ನೇನು ಬಂದಿತ್ತು? ಹಾ, ಹೆಚ್ಚು ಕಮ್ಮಿ ಇಷ್ಟು. ಸೊ ಇಲ್ಲೇನು ಬಂದಿದೆ? ಇನ್ನೊಂದು ಶಬ್ದ ಮುಖಂ.
ಮುಖ. ಸೊ ನಿಮಗೆ ಈ ಶಬ್ದ ನೋಡಿದ ತಕ್ಷಣ ತಿಳಿಬೇಕು, ಇಲ್ಲಿ ಒಂದು ಒಳ್ಳೆ ಸಾಬೀತು ಮಾಡುವಂತ ಅಂಶ ಇದೆ. ಮುಖ ಅಂದ ತಕ್ಷಣನೇ ಇಲ್ಲಿ ಒಂದು ರೂಪದ ಬಗ್ಗೆ ಹೇಳಲಾಗ್ತಾ ಇದೆ. ಪರಮಸತ್ಯನ ರೂಪದ ಆ ಉಲ್ಲೇಖ ಇಲ್ಲಿ ಬರ್ತಾ ಇದೆ, ಮುಖಂ. ಹ್ಮ್. ಸೊ ಈ ಅಂಶವನ್ನ ನೀವು ನಿಮ್ಮ ಉತ್ತರದಲ್ಲಿ ಸೇರಿಸ್ಬೋದು, ಬಹಳ ಮುಖ್ಯವಾದಂತ ಅಂಶ. ತತ್ವಂ ಪೂಷನ್ ಅಪಾಭೃಣು. ಸೊ ಈ ಭಕ್ತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಹೇ ಪೋಷಕನಾದಂತಹ, ಪೂಷನ್ ಅಂದ್ರೆ ಪೋಷಕ, ಎಲ್ಲರ ಪೋಷಣೆಯನ್ನ ಮಾಡುವವನು. ಹೇ ಎಲ್ಲರ ಪೋಷಣೆಯನ್ನು ಮಾಡುವಂತಹ ಸತ್ಯ. ಸತ್ಯ ಅನ್ನೋದು ಭಗವಂತನ ಹೆಸರಿಲ್ಲಿ. ಸತ್ಯ, ಪರಮ ಸತ್ಯ. ಹ? ಇನ್ನೊಂದು ಹೆಸರು ಪೂಷನ್, ಪೋಷಕ. ಹ? ಸತ್ಯ ಪೋಷಕ. ದಯವಿಟ್ಟು ನೀನು ನಿನ್ನ ಈ ಚಿನ್ನದ ಕಾಂತಿಯನ್ನ ನೀನು ತೆಗಿ, ಅದನ್ನ ದೂರ ಮಾಡು. ನನಗೆ ನಿನ್ನ ಸುಂದರ ರೂಪದ ದರ್ಶನ ನೋಡಬೇಕಂತ ಬಯಕೆ ಇದೆ. ಹಾಗಾಗಿ ನೀನು ನಮಗೆ ಆ ಆ ಆ ಚಿನ್ನದ ಕಾಂತಿಯನ್ನ ದೂರ ಮಾಡಿ ನಿನ್ನ ಸುಂದರ ಸ್ವರೂಪದ ದರ್ಶನ ನೀಡು ಅಂತ ಕೇಳ್ತಾ ಇದ್ದಾನೆ ಭಕ್ತ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಎರಡನೇ ಫೋಟೋದಲ್ಲಿ, ಇಲ್ಲಿ ನೋಡಿ, ಆತ ಈ ರೀತಿಯಾಗಿ ಬೇಡ್ಕೊಳ್ತಾ ಇದ್ದಾನೆ. ಸೊ ಸ್ಪಷ್ಟ, ಇದು ಎಷ್ಟು ನೇರವಾಗಿದೆ ನೋಡಿ. ಯಾರು ಹೇಳ್ತಾರಲ್ಲ, ಹೇ ವೇದ ಮಂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಆ ಪರಮಸತ್ಯ ನಿರಾಕಾರ ಅಂತ ಹೇಳಿದ್ದಾರೆ ಅಂತ, ಎಲ್ಲಿದೆ? ನೀವು ಡೈರೆಕ್ಟ್ ಆಗಿ ಶ್ಲೋಕ ನೋಡ್ತಾ ಇದ್ದೀರಾ, ಹೌದಾನೆ? ಸೊ ಈ ವಿಷಯಗಳೆಲ್ಲ ನಿಮಗೆ ನಿಮ್ಮ ವೈಯಕ್ತಿಕ ಭಕ್ತಿಯ ತಿಳುವಳಿಕೆಗೆ ಅಷ್ಟೇ ಅಲ್ಲದೆ ನಿಮಗೆ ಪ್ರಚಾರ ಕಾರ್ಯ ಸೇವೆಗಳಲ್ಲೂ ಕೂಡ ಇವು ತುಂಬಾ ನೆರವಾಗ್ತವೆ. ಅನುವಾದ ಓದ್ತೀರಾ? ಓದಿ ಓದಿ, ಅನುವಾದ ಓದಿ. ಓ ಪ್ರಭುವೇ, ಸಕಲ ಜೀವಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ವಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಹಾ, ಸೊ ಭಕ್ತ ಹೇಳ್ತಾ ಇದ್ದಾನೆ, ಹೇ ಭಗವಂತ, ನಿನ್ನ ಆ ತೇಜಸ್ಸು, ಆ ಕಾಂತಿ ಏನಿದೆ, ಅದನ್ನು ದಯವಿಟ್ಟು ನೀನು ತೆಗೆದು ನಿನ್ನ ಸುಂದರ ರೂಪದ ದರ್ಶನವನ್ನ ನನಗೆ ನೀಡು ಅಂತ ಬೇಡ್ತಾ ಇದ್ದಾನೆ. ಸೊ ದರ್ಶನದ ಅಭಿಲಾಷೆಯನ್ನ ಇಟ್ಟು ಭಕ್ತ ಇಲ್ಲಿ ಹೇಳ್ತಾನೆ. ಸೊ ಈಗ ಭಾವಾರ್ಥದಲ್ಲಿ ಪ್ರಭುಪಾದರು ಅನೇಕ ಅಂಶಗಳನ್ನು ಬರೀತಾರೆ. ಮುಖ್ಯವಾಗಿ ಪ್ರಭುಪಾದರು ತಿಳಿಸ್ಕೊಡ್ತಾರೆ ನಮಗೆ ಹೇಗೆ ಶ್ರೀಕೃಷ್ಣ ಬ್ರಹ್ಮಜ್ಯೋತಿ, ಪರಮಾತ್ಮ, ಅದರ ಮೂಲ ಅಂತ. ನಿಮಗೆ ಹಿಂದಿನ ಬಾರಿ ಈ ಅಂಶ ನಿಮಗೆ ನೆನಪಿರಬಹುದು. ಮೂರು ಆ ಪರಮಸತ್ಯನ ಅರ್ಥದ ಹಂತಗಳು: ಬ್ರಹ್ಮಜ್ಯೋತಿ, ಪರಮಾತ್ಮ, ಭಗವಂತ. ಇದನ್ನು ನಾವು ಪ್ರಾರ್ಥನಾ ಮಂತ್ರೆಯಲ್ಲಿ ಓದಿದ್ವಿ ಅಲ್ಲಿ, ಹೌದಲ್ವಾ? ಸತ್, ಸತ್ ಮತ್ತೆ ಚಿತ್, ಸತ್, ಚಿತ್ ಮತ್ತೆ ಆನಂದ. ಆನಂದ. ನೆನಪಿರ್ಬೇಕಿದು. ಸೊ ಈ ಈ ಭಗವಂತನನ್ನ, ಭಗವಂತ ತಿಳುವಳಿಕೆ, ಭಗವತ್ ಪರಮಾತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ, ಈ ಮೂರು ಹಂತಗಳಲ್ಲಿ ಸಾಕ್ಷಾತ್ಕಾರಗಳು. ಉನ್ನತವಾದದ್ದು ಭಗವಂತ ಸಾಕ್ಷಾತ್ಕಾರ. ಸೊ ಇದು ಸಾಕಷ್ಟು ಉದಾಹರಣೆಗಳ ಮೂಲಕ ತಿಳಿಸಲಾಗುತ್ತೆ. ನಿಮ್ಗೆಲ್ಲ ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಸೊ ಇಲ್ಲಿ ನೋಡಿ, ಏನ್ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ? ಏನೋ ಬೆಟ್ಟದ ತರ ಕಾಣಿಸ್ತಾ ಇದೆ. ಬೆಟ್ಟದ ತರ ಕಾಣ್ತಾ ಇದೆ, ದೂರದ ಬೆಟ್ಟ, ನುಣುಪಾಗಿ ಕಾಣ್ತಾ ಇದೆ. ಸೊ ದೂರದಿಂದ ಏನ್ ಕಾಣುತ್ತೆ? ಬರೀ ಹಚ್ಚ ಹಸಿರಾಗಿ ಕಾಣುತ್ತೆ, ಅಥವಾ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಕಾಣುತ್ತೆ. ಬಟ್ ಅಲ್ಲಿ ಏನಿದೆ ಅನ್ನೋದು ನಮಗೆ ಸ್ಪಷ್ಟತೆ ಗೊತ್ತಾಗೋದಿಲ್ಲ. ಸ್ವಲ್ಪ ಹತ್ರ ಹೋದ್ರೆ, ಓ, ಅಲ್ಲಿ ಅನೇಕ ರೀತಿಯ ಮರಗಳಿವೆ, ತಗ್ಗು, ದಿನ್ನೆ, ಆ ರೀತಿಯಾಗಿ ಅನೇಕ ವೈವಿಧ್ಯತೆ ಇದೆ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಹತ್ರ ಹೋದ್ರೆ. ಇನ್ನೂ ಹತ್ರ ಹೋದ್ರೆ ಅಲ್ಲಿ ಪ್ರತಿ ಮರದಲ್ಲಿ ಅನೇಕ ರೀತಿಯ ಪಕ್ಷಿಗಳಿವೆ. ಅಷ್ಟೇ ಅಲ್ಲದೆ ಅಲ್ಲಿ ಆ ನೆಲದಲ್ಲಿ ಅನೇಕ ರೀತಿಯ ಪ್ರಾಣಿಗಳು ಜೀವಿಸ್ತಾ ಇವೆ. ಅಲ್ಲಿ ನದಿ ಹರಿತಾ ಇದೆ, ಅನೇಕ ರೀತಿಯ ಜೀವರಾಶಿಗಳಿವೆ. ಇದೆಲ್ಲ ನಾವು ಎಷ್ಟು ಹತ್ರ ಹೋಗ್ತೀವೋ ಅಷ್ಟು ತಿಳಿತಾ ಹೋಗ್ತೀವಿ, ಹೌದಲ್ವಾ? ಸೊ ದೂರದಿಂದ
ಪರಮ ಸತ್ಯನನ್ನ ಕಂಡಾಗ ಅದು ಹೇಗೆ ಕಾಣುತ್ತೆ? ಒಂದು ಜ್ಯೋತಿ ರೂಪದಲ್ಲಿ ಕಾಣುತ್ತೆ ಅಷ್ಟೆ. ಹತ್ರ ಹೋದಾಗ ಅಂದ್ರೆ ಏನು? ಹತ್ರ ಹೋದಂದ್ರೆ ನಮ್ಮ ತಿಳುವಳಿಕೆ ಹೆಚ್ಚಾದಾಗ ಆ ತೇಜಸ್ಸು ಅಥವಾ ಕಾಂತಿ ಅದು ಸಾಕಾರ ರೂಪವಾಗಿ ಕಾಣುತ್ತೆ. ಆ ಸಾಕಾರ ರೂಪ ಈ ಜಗತ್ತಿನ ಎಲ್ಲೆಡೆ ಆ, ಅದು ಇದೆ ಅನ್ನೋದು ಗೊತ್ತಾಗುತ್ತೆ. ಅದುವೇ ಪರಮಾತ್ಮ. ಇನ್ನೂ ಹತ್ತಿರ ಹೋದಾಗ ಆ ಭಗವಂತನ ಅಂದ್ರೇನು, ಆ ಪರಮ ಸತ್ಯನ ಆಧ್ಯಾತ್ಮಿಕ ಗುಣಗಳು ಕಾಣಸಿಗ್ತವೆ ನಮಗೆ. ಅದುವೇ ಭಗವಂತ. ಸೊ ಈ ಮೂರು ಫೋಟೋಸ್ಗಳು ಏನಿವೆ ಅಲ್ಲ, ಆ ಒಂದೇ ವಸ್ತು. ಏನದು ವಸ್ತು? ಆ ಬೆಟ್ಟ ಅಥವಾ ಗುಡ್ಡ. ಆ ಗುಡ್ಡವನ್ನ ದೂರದಿಂದ ಕಂಡಾಗ ಹೇಗೆ ಕಾಣ್ತಾ ಇತ್ತು, ಹತ್ರ ಹೋದಾಗ ಹೇಗೆ ಕಾಣುತ್ತೆ, ಇನ್ನೂ ಹತ್ರ ಆ ಗುಡ್ಡದ ಒಳಗಡೆ ಹೋದಾಗ ಹೇಗೆ ಕಾಣುತ್ತೆ, ಇದೆಲ್ಲ ಗೊತ್ತಾಗ್ತಾ ಇದೆ. ಇದನ್ನ ಶ್ರೀ ರಾಮಾನುಜಾಚಾರ್ಯರು ಹೇಳ್ತಾರೆ ಈ ರೀತಿ. ಕೆಲವೊಮ್ಮೆ ಒಂದು ಹಸಿರು ಬಣ್ಣದ ಪಕ್ಷಿ ಈ ಗುಡ್ಡದ ಹತ್ರ ಹೋಯ್ತು. ಗುಡ್ಡದ ಹತ್ರ ಹೋಗ್ತಾ ಹೋಗ್ತಾ ಆ ಮರದೊಳಗಡೆ ಹೋಯ್ತು. ಹೊರ ರೂಪದಲ್ಲಿ ಏನಂತ ಕಾಣುತ್ತೆ ಅದು? ಅರೆ ನೋಡು, ಆ ಹಸಿರು ಪಕ್ಷಿ ಆ ಹಸಿರು ಬೆಟ್ಟದೊಳಗೆ ಹೋಗ್ಬಿಡ್ತು. ಅಂದ್ರೆ ಏನಾಯ್ತು? ಲೀನವಾಗ್ಬಿಡ್ತು. ಅರ್ಥ ಆಗುತ್ತಾ? ಲೀನ ಶಬ್ದ ಕೇಳಿದ್ದೀರಾ? ಲೀನವಾಗೋದು ಅಂದ್ರೆ ಸೊ ಹೊರಗಡೆ ಇರುವಂತಹ ಜನರಿಗೆ ಏನಂತ ಗೊತ್ತಾಗುತ್ತೆ? ಆ ಪಕ್ಷಿ ಆ ಗುಡ್ಡದೊಳಗಡೆ ಹೋಯ್ತು, ಮರದೊಳಗೆ ಹೋಯ್ತು, ಈಗ ಅದು ಇನ್ನು ಇಲ್ಲ ಅಂತ ಅನ್ಸುತ್ತೆ. ಅದರ ಅಸ್ತಿತ್ವ ಈಗ ಉಳಿದಿಲ್ಲ, ಅದು ಈಗ ಲೀನವಾಗಿ ಹೋಗ್ಬಿಡ್ತು. ಬಟ್ ಆಕ್ಚುಲಿ ಹಾಗಾಗಿರುತ್ತಾ? ಇಲ್ಲ. ಆ ಪಕ್ಷಿ ಏನು ಅದೇನು ಉಳಿದಿರೋದಿಲ್ವ? ಅದಾದ್ಮೇಲೆ ಆ ಮರದೊಳಗೆ ಹೋದ್ಮೇಲೆ ಇರತ್ತೆ. ಆ ಮರದೊಂದು ಟೊಂಗೆ ಮೇಲೆ ಹೋಗಿ ಕೂತ್ಕೊಂಡಿರತ್ತಲ್ಲಿ, ಹೌದಲ್ವಾ? ಈ ಈ ಉದಾಹರಣೆ ಅರ್ಥ ಆಗ್ತಾ ಇದೆ ತಮ್ಮೆಲ್ರಿಗೂ? ಅಫ್ಕೋರ್ಸ್ ಈ ಉದಾಹರಣೆ ನಿಮಗೆ ಪುಸ್ತಕದಲ್ಲಿ ಇಲ್ಲ, ಬೇರೊಂದು ಕಡೆ ಪ್ರಭುಪಾದ್ರೆ ಹೇಳ್ತಾರೆ, ಹಾಗಾಗಿ ಇದನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಸಿರು ಪಕ್ಷಿ ಒಂದು ಹಸಿರು ಮರವನ್ನ ಪ್ರವೇಶಿಸಿದಾಗ ಹೊರಗಡೆಯವರ ದೃಷ್ಟಿಗೆ ಅದು ಲೀನ ಕಾಣುತ್ತೆ. ಬಟ್ ಅದು ವಸ್ತುತಃ ಏನಾಗಿರುತ್ತೆ? ಅದು ನಶಿಸಿ ಹೋಗಿರೋದಿಲ್ಲ. ಆ ಮರದೊಳಗಡೆ, ಆ ಮರದ ಶಾಖೆ ಅಥವಾ ಟೊಂಗೆಯ ಮೇಲೆ ಅದು ಕೂತ್ಕೊಂಡಿರುತ್ತೆ. ಅದರ ಅಸ್ತಿತ್ವ ಆ ಮರದಲ್ಲೂ ಇರುತ್ತೆ. ಹಾಗೆಯೇ ಒಂದು ಜೀವಾತ್ಮ ಆತ ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶಿಸಿದಾಗ ಹೊರರೂಪದಲ್ಲಿ ಆತ ಬ್ರಹ್ಮಜ್ಯೋತಿಯನ್ನು ಪ್ರವೇಶಿಸಿದಂತೆ ಕಾಣುತ್ತೆ. ಅದಾದ ಮೇಲೆ ಆತ ಭಗವಂತನ ಧಾಮವನ್ನ ಪ್ರವೇಶಿಸ್ತಾನೆ. ಸೊ ಹೀಗೆ ಪ್ರವೇಶಿಸಿದ ಮೇಲೆ ಆತನ ವ್ಯಕ್ತಿತ್ವ ಹಾಗೇ ಇರುತ್ತೆ, ಅದು ನಶಿಸಿ ಹೋಗೋದಿಲ್ಲ. ಸೊ ಯಾರು ಹೊರದೃಷ್ಟಿಯಲ್ಲಿ ಕಾಣ್ತಾರೆ ಅವ್ರೇನ್ ನೋಡ್ತಾರೆ? ಓ, ಆ ಬ್ರಹ್ಮಜ್ಯೋತಿ ಪ್ರಕಾಶದೊಳಗೆ ಜೀವಾತ್ಮ ಹೋಯ್ತು, ಈಗ ಅದು ಉಳಿದಿಲ್ಲ. ನದಿ ಹೇಗೆ ಸಮುದ್ರದೊಳಗೆ ಹೋದ್ಮೇಲೆ ಏನು ಉಳಿಲಿಲ್ವೋ, ಹಾಗೆ ಜೀವಾತ್ಮನು ಈಗ ಉಳಿಲಿಲ್ಲ. ಈ ರೀತಿಯಾಗಿ ಜನ ಮಾತಾಡ್ತಾರೆ. ಇದು ತಪ್ಪು ದೃಷ್ಟಿ, ಇದು ಅಪೂರ್ಣ ದೃಷ್ಟಿ ಅಲ್ವಾ? ಸೊ ಇದನ್ನ ನಮ್ಮ ಆಚಾರ್ಯರು ಹೇಳಿದ್ದಾರೆ, ವಿಶೇಷವಾಗಿ ಶ್ರೀಪಾದ ರಾಮಾನುಜಾಚಾರ್ಯ ಇದನ್ನ ಹೇಳ್ತಾರೆ. ಅದನ್ನೇ ಪ್ರಭುಪಾದರು ಕೂಡ ತಮ್ಮ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಪ್ರಭುಪಾದರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನದು? ಬಹಳ ಪ್ರಸಿದ್ಧವಾದಂಥ ಉದಾಹರಣೆ. ಏನಿದು? ಸೂರ್ಯನ ಕಿರಣಗಳು, ಸೂರ್ಯನ ಕಾಂತಿ, ಸೂರ್ಯನ ಬೆಳಕು. ಬಟ್ ಸೂರ್ಯನನ್ನ ನೀವು ಕಾಣ್ಲಿಕ್ಕೆ ಆಗ್ತಾ ಇದೆಯಾ ಇಲ್ಲಿ? ಸೂರ್ಯ ನಿಮ್ಗೆ ಕಾಣ್ತಾ ಇದ್ದಾನ? ಅವನ ತೇಜಸ್ಸು, ಸೂರ್ಯನ ಕಾಂತಿ ನಿಮ್ಮ ಕಣ್ಣು ಕುಕ್ಕುವಷ್ಟು ಆಗ್ತಾ ಇದೆ ಅಲ್ವಾ? ಕಣ್ಣು ಕುಕ್ಕುತ್ತೆ, ಸೂರ್ಯನನ್ನ ಕಾಣ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ಬಾಹ್ಯಾಕಾಶಕ್ಕೆ ಉಪಗ್ರಹದ ಮೂಲಕ ಜನ ಹತ್ರ ಹೋದಾಗ ಅಲ್ಲಿ ಅವರು ಈ ರೀತಿಯಾಗಿ ಕಾಣ್ತಾರೆ ಸೂರ್ಯನನ್ನ, ಹೌದಾ? ಅದೇ ಸೂರ್ಯ, ಹೌದ್ ತಾನೆ? ಆತನ ಗ್ರಹ, ಆತನ ಸರ್ಫೇಸ್, ಗ್ಲೋಬ್ ಅಂತ ಏನ್ ಹೇಳ್ತಾರೆ, ಅದೇ ಯೋಗ ಶಕ್ತಿಯಿಂದ ಯಾವೊಬ್ಬ ವ್ಯಕ್ತಿ ಆ ಸೂರ್ಯ ಗ್ರಹದ ಅಧಿಪತಿಯಾದಂತಹ ಸೂರ್ಯ ದೇವ, ಆತನ ಪೂಜ್ಯನಾದಂತಹ ಸೂರ್ಯ ನಾರಾಯಣನನ್ನ ಪೂಜಿಸ್ತಾರೋ ಅವ್ರಿಗೆ ಗೊತ್ತಾಗತ್ತೆ, ಓ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಂದ ಈ ಸೂರ್ಯ ಗ್ರಹಕ್ಕೆ, ಈ
ಬೆಳಕು ಮತ್ತು ಶಾಖ ಆ ಸೂರ್ಯ ಗ್ರಹದಿಂದ ಈ ಪೂರ್ತಿ ಬ್ರಹ್ಮಾಂಡದಲ್ಲೆಲ್ಲ ಬೆಳಕು ಹರಡ್ತಾ ಇದೆ. ಸೊ ಇದು ಉದಾಹರಣೆ ನಿಮಗೆ ಏನನ್ನು ಸೂಚಿಸುತ್ತೆ ನಮ್ಮ ಚರ್ಚೆಯ ಸಂದರ್ಭದಲ್ಲಿ? ಹ್ಮ್ ಹಾ ಅದೇ ದೇವತೆ ಪರಮಪುರುಷನಿಗೆ ರೂಪ ಇದೆ ಅಂತ ಗೊತ್ತಾಗುತ್ತೆ. ಹಂತ ಹಂತವಾಗಿ ಹೇಳ್ಬೇಕು. ನಾನು ಅಷ್ಟು ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ, ನೀವು ಹಾಗೆ ಹೇಳ್ಬಿಟ್ರೆ ಹೇಗೆ? ಹಂತ ಹಂತವಾಗಿ ಪ್ರಭುಜಿ ತೋರಿಸಿ ಹೇಳಿ. ಹಾ ಬ್ರಹ್ಮನ್ ಪರಮಾತ್ಮ ಮತ್ತೆ ಭಗವಾನ್ ಪ್ರಭುಜಿ. ಏನು ಬ್ರಹ್ಮ ಪರಮ ಅರ್ಥವಾಗ್ಲಿಲ್ಲ ನನಗೆ. ಅಂದ್ರೆ ಬ್ರಹ್ಮ ಜ್ಯೋತಿಯ ಕಣ್ಣು ಕುಕ್ಕರಿಸುವ ಪ್ರಕಾಶ. ಹಾ ವೆರಿ ಗುಡ್. ಮತ್ತೆ 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 ಸೂರ್ಯನಿಗೆ ಪರಮಾತ್ಮ ಹೋಲಿಸಿದ್ದಾರೆ ಪ್ರಭುಜಿ. ಆ ಆ ಪರಮಾತ್ಮ ಏನಿದ್ದಾನೆ ಆತ ಆ ಸೂರ್ಯ ಗ್ರಹದ ರೂಪ ಅಥವಾ ಆ ಸರ್ಫೇಸ್ ಅಂತ ಏನು ಹೇಳ್ತಾರೆ, ಗ್ಲೋಬ್. ಆನಂತರ ಭಗವಂತ ಅಂದ್ರೆ ಆ ಸೂರ್ಯನಾರಾಯಣನಂತೆ ಹೋಲಿಸಿದ್ದಾರೆ. ಹೋಲಿಕೆ ಇದು. ಇದನ್ನು ನೀವು ಆ ಗುಡ್ಡದ ಅಥವಾ ಬೆಟ್ಟದ ದೂರದ ಬೆಟ್ಟದ ಆ ತಿಳುವಳಿಕೆಯಲ್ಲೂ ಕೂಡ ಹೋಲಿಸಬಹುದು. ಸೊ ಹೇಳೋದು ಏನು ಅಂಶ ಅಂದ್ರೆ ಮುಖ್ಯವಾಗಿ ಇರೋದು ಒಂದೇ ವಸ್ತುವಲ್ಲಿ, ಸೂರ್ಯ ಅಥವಾ ಆ ಬೆಟ್ಟ ಅಥವಾ ಪರಮಸತ್ಯ ಭಗವಂತ. ಆತನನ್ನ ಎಷ್ಟು ದೂರದಿಂದ ಕಾಣ್ತೀವೋ ಆ ರೀತಿಯಾಗಿ ನಮ್ಮ ತಿಳುವಳಿಕೆ ಇರುತ್ತೆ. ಸೊ ಆ ಪರಮಸತ್ಯ ಭಗವಂತ, ಆತನನ್ನ ಪರಮಾತ್ಮ ಮತ್ತೆ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಆತನೇ ಅದು, ಆತನೇ ಪರಮಾತ್ಮ ಮತ್ತೆ ಬ್ರಹ್ಮಜ್ಯೋತಿಯ ಆಧಾರ, ಮೂಲ. ಈ ಅಂಶವನ್ನ ಪ್ರಭುಪಾದರು ಈಗ ತಾತ್ಪರ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ಈಗ ಮೊದಲು ಬರುವಂತಹ ಈ ಭಾವಾರ್ಥದ ಅಂಶಗಳೇನಿವೆ ಅವುಗಳು ಪ್ರಭುಪಾದರು ಹೇಗೆ ಭಗವಂತ ಈ ಬ್ರಹ್ಮಜ್ಯೋತಿ ಮತ್ತೆ ಇನ್ಯಾವುದು, ಬ್ರಹ್ಮಜ್ಯೋತಿ ಮತ್ತೆ ಇನ್ನೊಂದು ಯಾವ್ದಿತ್ತು, ಸೂರ್ಯನ ಕಿರಣಗಳು. ಇನ್ನೊಂದು ಯಾವ್ದಿತ್ತು, ಸೂರ್ಯನ ಕಿರಣ, ಸೂರ್ಯನ ಕಿರಣ ಆಯ್ತು, ಪರಮಾತ್ಮ. ಬ್ರಹ್ಮಜ್ಯೋತಿ ಬ್ರಹ್ಮಜ್ಯೋತಿ, ಪರಮಾತ್ಮ. ಇವೆರಡರ ಪರಮಾತ್ಮ. ಮೂಲ ಭಗವಂತ. ಅಲ್ಲಿ ಬರ್ತಿತ್ತಲ್ವಾ, ನೋಡ್ಲಿಲ್ವಾ ನೀವು? ಹ್ಮ್ ಬ್ರಹ್ಮಜ್ಯೋತಿ ಮತ್ತು ಪರಮಾತ್ಮ ಇವೆರಡರ ಮೂಲ ಮೂಲ ಭಗವಂತ ಅನ್ನೋದನ್ನ ಅವರು ಶ್ಲೋಕಗಳ ಮೂಲಕ ಈಗ ಸಾಬೀತು ಮಾಡ್ತಾರೆ. ಮೊದಲನೇದಾಗಿ ಭಗವದ್ಗೀತೆ 14ನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ತಾನೇ ಹೇಳ್ತಾನೆ. ಏನಂತ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಕಿರಣಗಳನ್ನು, ಬ್ರಹ್ಮಜ್ಯೋತಿಯನ್ನು ತನ್ನ ವ್ಯಕ್ತಿತ್ವದಿಂದ ಹೊರಹೊಮ್ಮುವ ಪ್ರಭೆ ಎಂದು ವಿವರಿಸುತ್ತಾನೆ. ಪ್ರಭೆ ಅಂದ್ರೆ ತೇಜಸ್ಸು, ಬೆಳಕು, ಆ ಕಾಂತಿ ಅಂತ ಏನು ಹೇಳ್ತೀವಿ. ಸೂರ್ಯ ಇದ್ದಾನೆ, ಸೂರ್ಯನ ಬೆಳಕು. ಅದೇ ರೀತಿ ಕೃಷ್ಣ ಇದ್ದಾನೆ, ಕೃಷ್ಣನ ಬೆಳಕು. ಸೊ ಸೂರ್ಯನ ಬೆಳಕು ಅದೇ ರೀತಿಯಾಗಿ ಬ್ರಹ್ಮಜ್ಯೋತಿ ಅಲ್ವಾ? ಸೊ ಸೂರ್ಯನ ಬೆಳಕು ಬರುವುದು ಎಲ್ಲಿಂದ? ಸೂರ್ಯ ಗ್ರಹದಿಂದ ಅಥವಾ ಸೂರ್ಯ ಗ್ರಹದೊಳಗಿರುವಂತಹ ಸೂರ್ಯ ನಾರಾಯಣನಿಂದ. ಹೌದಾನೆ? ಹಾಗೆಯೇ ಈ ಬ್ರಹ್ಮಜ್ಯೋತಿ ಬರೋದು ಎಲ್ಲಿಂದ? ಭಗವಂತನಿಂದ. ಅದನ್ನು ನಾವು ತಿಳ್ಕೊಳ್ಬೇಕು. ಸೊ ಕೃಷ್ಣ ಇಲ್ಲಿ 14ನೇ ಅಧ್ಯಾಯದ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ನೋಡಿ, ಶಬ್ದ ಸ್ಪಷ್ಟವಾಗಿ ಬಂದಿದೆ. ಯಾವುದೇ ಸಂಸ್ಕೃತ ಭಾಷೆ ತಿಳಿದವನು ಕೂಡ ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ಆ ಬ್ರಹ್ಮ ಅಂದ್ರೆ ಇಲ್ಲಿ ನಿರಾಕಾರ ಬ್ರಹ್ಮ, ಅದರ ಆಧಾರ. ಸ್ಪಷ್ಟವಾಗಿ ಹೇಳಿದ್ದಾನೆ ನೋಡಿ ಇಲ್ಲಿ. ನಾನು ನಿರಾಕಾರ ಬ್ರಹ್ಮನಿಗೆ ಮೂಲ ಆಧಾರ. ಆ ಬ್ರಹ್ಮ ಅತ್ಯಂತಿಕ ಸುಖದ ನೆಲೆ, ಅಮರ್ತ್ಯ ನಾಶ ಹೊಂದದೇ ಇರುವಂಥದ್ದು ಮತ್ತು ಶಾಶ್ವತವಾದದ್ದು. ಸೊ ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ ನಮ್ಗೆ. ಏನಂತ ಕಾಣಸಿಗ್ತಾ ಇದೆ ಇಲ್ಲಿ? ಬ್ರಹ್ಮನಿಗೆ ಏನ್ ಮೃತ್ಯು ತಿಳಿಯುತ್ತೆ? ಇಲ್ಲ. ಅದು ಓಕೆ, ಬ್ರಹ್ಮನಿಗೆ ಅದು ಬ್ರಹ್ಮಜ್ಯೋತಿ. ಇಲ್ಲಿ ಬ್ರಹ್ಮ ಅಂದ್ರೆ ಬ್ರಹ್ಮಜ್ಯೋತಿ ಅಂತ ಹೇಳೋಣ, ಯಾಕಂದ್ರೆ ಬ್ರಹ್ಮ ಅಂದ ತಕ್ಷಣ ಜನ ಚತುರ್ಮುಖ ಬ್ರಹ್ಮ ಅಂತ ಹೇಳ್ಕೊಳ್ತಾರೆ. ಸೊ ಆ ಬ್ರಹ್ಮ ಹೌದು, ಅದು ಶಾಶ್ವತವಾದದ್ದು. ಬಟ್ ಅದಲ್ಲದೆ ಇನ್ನೊಂದು ಅಂಶ ಕಾಣಸಿಗ್ತಾ ಇದೆ. ಏನದು? ಆ ನಿರಾಕಾರ ಅಲ್ಲ, ಅವನಿಗೆ ಒಂದು ಆಧಾರ ಇದೆ ಅನ್ನೋದು.
ಸೊ ಆ ಮೂಲಾಧಾರ. ನಿರಾಕಾರ ಬ್ರಹ್ಮದ ಆಧಾರ ಅಮರ್ತ್ಯ ಭಗವಂತ. ಅಂತ ಇದೆ. ಅಮರ್ತ್ಯ ಅಂದ್ರೆ ಅವನು ಇದು ಆ ಅಮರ್ತ್ಯ ಮೂರು ಮೀನ್ಸ್ ಕೂಡ ಅಮರ್ತ್ಯ, ಆ ಮೂರು ಕೂಡ ಮೃತ್ಯುವಿಲ್ಲದ್ದು. ನೃತ್ಯ ಬಿಟ್ಟದ್ದು. ಅವೆಲ್ಲ ಇದ್ದೇ ಇದೆ, ಕರೆಕ್ಟ್. ಬಟ್ ಇಲ್ಲಿ ನಾವು ಪ್ರಭುಪಾದರು ಯಾವ ವಿಷಯವನ್ನು ಹೇಳ್ತಾರೆ ಅಂದ್ರೆ, ಕೃಷ್ಣ ತಾನೇ ಹೇಳ್ತಾ ಇದ್ದಾನೆ, ನಾನು ನಿರಾಕಾರ ಬ್ರಹ್ಮನಿಗೆ ಮೂಲ ಆಧಾರ. ಅದು ನೀವು ನೋಟ್ ಮಾಡ್ಕೊಳ್ಬೇಕಾಗಿರೋ ಅಂಶ, ಪಾಯಿಂಟ್. ಪ್ರಭುಪಾದರು ಅದನ್ನ ಕೆಳಗಡೆ ಬರೀತಾರೆ ನೋಡಿ ಇಲ್ಲಿ, ಬ್ರಹ್ಮನ್ ಪರಮಾತ್ಮ. ಓದಿ ದಯವಿಟ್ಟು, ಯಾರಾದ್ರೂ ಓದಿ. ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂಬುವು ಒಂದೇ ಪರಮ ಸತ್ಯದ ಮೂರು ಮುಖಗಳು. ಬ್ರಹ್ಮನ್ ಎಂಬುದನ್ನು ಆರಂಭ ದೆಸೆಯಲ್ಲಿರುವನು ಅತ್ಯಂತ ಸುಲಭವಾಗಿ ಗ್ರಹಿಸಬಲ್ಲನು. ಪರಮಾತ್ಮ ಎಂಬುದನ್ನು ಇನ್ನಷ್ಟು ಪ್ರಗತಿ ಸಾಧಿಸುವನು ಸಾಕ್ಷಾತ್ಕಾರಗೊಳ್ಳಬಲ್ಲನು. ಮತ್ತು ಭಗವಂತನ ಸಾಕ್ಷಾತ್ಕಾರ ಪರಮಸತ್ಯದ ಆತ್ಯಂತಿಕ ಆತ್ಯಂತಿಕ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ. ಸೊ ನೋಡಿ, ಒಂದ್ ನಿಮಿಷ. ಸೊ ಆತ್ಯಂತಿಕ ಅಂದ್ರೆ ಅತಿ ಉನ್ನತವಾದ ಸಾಕ್ಷಾತ್ಕಾರ. ನೋಡಿ, ಆ ವಸ್ತು ಇರೋದು ಒಂದೇ, ಪರಮಸತ್ಯ. ಆ ಪರಮಸತ್ಯದ ಸಾಕ್ಷಾತ್ಕಾರಗಳು ಮೂರು. ಆಗ ಉದಾಹರಣೆಯಲ್ಲಿ ನೋಡಿದ್ವಲ್ಲ, ಆ ಗುಡ್ಡ ಒಂದೇ ಇತ್ತು, ದೂರದಿಂದ ಗುಡ್ಡ ಹೇಗೆ ಕಾಣ್ತಾ ಇತ್ತು, ಹತ್ರ ಹೋದ್ಮೇಲೆ ಗುಡ್ಡ ಹೇಗೆ ಕಾಣ್ತಾ ಇತ್ತು, ಅದ್ರೊಳಗೆ ಹೋದ್ಮೇಲೆ ಹೇಗೆ ಕಾಣ್ತಾ ಇತ್ತು. ಅವು ಮೂರು ಬೇರೆ ಬೇರೆನಾ ಹೇಳಿ? ಆ ಮೂರು ದೃಷ್ಟಿ ಬೇರೆ ಬೇರೆನಾ? ಇಲ್ಲ, ಒಂದೇ. ಬೇರೆ ಬೇರೆ ಒಂದೇ. ವಸ್ತು ಇಲ್ಲ, ಒಂದೇ ವಸ್ತುದೆ. ಬಟ್ ಎಷ್ಟು ದೂರದಿಂದ ನಾವು ನೋಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ, ಅಥವಾ ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅನ್ನೋದ್ರ, ಅದರ ತಿಳುವಳಿಕೆ ನಮಗೆ ಸ್ಪಷ್ಟವಾಗುತ್ತೆ ಅಲ್ವಾ? ಸೊ ಹಾಗೆ ಆ ಬ್ರಹ್ಮಜ್ಯೋತಿ ಅಂತ ಯಾರು ಹೇಳ್ತಾರೆ, ಪರಮಸತ್ಯ ಬ್ರಹ್ಮಜ್ಯೋತಿ ಅಂತ, ಅವರು ಆರಂಭಿಕ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೂ ಮುಂದುವರೆದವರು, ಪ್ರಗತಿ ಹೊಂದಿರೋರು ಅವರು. ಪರಮಸತ್ಯ ಪರಮಾತ್ಮ, ಸಾಕಾರ ರೂಪ, ಅಂತರ್ಯಾಮಿ, ಪ್ರತಿಯೊಬ್ಬರ ಹೃದಯದಲ್ಲಿರೋನು. ಇದು ಸ್ವಲ್ಪ ಪ್ರಗತಿ ಹೊಂದವರು. ಅದೇ ಭಗವಂತ ಅಂತ ಏನು ತಿಳ್ಕೊಳ್ತಾರೆ ಆ ಪರಮಸತ್ಯನನ್ನ, ಅವರು ಅತ್ಯಂತ ಸಾಕ್ಷಾತ್ಕಾರ, ಅತಿ ಉನ್ನತವಾದ ಸಾಕ್ಷಾತ್ಕಾರ. ಈ ಶ್ಲೋಕದಲ್ಲಿ ನಮ್ಗೆ ಏನ್ ಗೊತ್ತಾಯ್ತು? ಶ್ರೀಕೃಷ್ಣ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ. ಈಗ ಪ್ರಭುಪಾದರು ಇನ್ನೊಂದು ಶ್ಲೋಕದಲ್ಲಿ, ಭಗವದ್ಗೀತೆದೇ ಶ್ಲೋಕ, ಇನ್ನೊಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ತಾನು ಪರಮಾತ್ಮನ ಆಧಾರ ಅಂತ ಹೇಳ್ತಾನೆ. ಅದನ್ನ ವರ್ಣಿಸ್ತಾರೆ ಇಲ್ಲಿ. ಓಕೆ, ಹಿಂದಿನ ಶ್ಲೋಕ ಏನನ್ನ ಹೇಳ್ತು? ಭಗವಂತ ಯಾವುದರ ಆಧಾರ? ಬ್ರಹ್ಮನ್ ನಿರಾಕಾರ ಬ್ರಹ್ಮನ ಆಧಾರ ಅಂತ ಹೇಳ್ತು ಹಿಂದಿನ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ಭಗವಂತ ಅಂದರೆ ಕೃಷ್ಣ ತಾನು ಪರಮಾತ್ಮನ ಆಧಾರ ಅಂತ ಹೇಳ್ತಾನೆ. ನೋಡಿ ಅದೇನು ಅಂತ ನೋಡೋಣ. ಇದು 10ನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಬರುವಂತಹ ಶ್ಲೋಕ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಕೆಳಗಿರೋ ಅನುವಾದ ಓದ್ತೀರಾ? ಹೇ ಅರ್ಜುನ, ಓದಿ ಇದನ್ನ. ಹೇ ಅರ್ಜುನ, ಈ ವಿವರವಾದ ಜ್ಞಾನದ ಅವಶ್ಯಕತೆ ಎಲ್ಲಿದೆ? ನನ್ನ ಏಕಾಂಶದಿಂದಲೇ ನಾನು ಇಡೀ ಜಗತ್ತನ್ನು ಆವರಿಸಿ ಅದನ್ನು ಉದ್ಧರಿಸುವ. 10 ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಏಕ ಅಂಶ ಅಂದ್ರೆ ಒಂದು ಅಂಶ. ಸೊ ಕೃಷ್ಣನ ಒಂದು ಅಂಶ ಏನದು? ಜಗತ್ತನ್ನೆಲ್ಲ ಆವರಿಸಿರುವಂಥದ್ದು, ಪೋಷಿಸ್ತಾ ಇರೋದು, ಧಾರಣೆ ಮಾಡಿರೋದು ಏನದು? ಎಲ್ಲೆಡೆ ಇರುವಂಥದ್ದು ಏನದು? ಅದುವೇ ಪರಮಾತ್ಮ. ಸೊ ಪರಮಾತ್ಮ ಭಗವಂತನ ಒಂದು ಅಂಶ. ಅರ್ಥವಾಗ್ತಾ ಇದೆಯಾ? ಸೊ ಆತ ಈ ಜಗತ್ತೆಲ್ಲೆಡೆ ಆ ಅಂಶ ರೂಪದಲ್ಲಿ, ಪರಮಾತ್ಮ ರೂಪದಲ್ಲಿ ಇದ್ದಾನೆ. ಸೊ ಇಲ್ಲಿ ಸ್ಪಷ್ಟ ಆಗ್ತದೆ ನೋಡಿ, ನನ್ನ ಏಕಾಂಶ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಸ್ಪಷ್ಟ ಆಯ್ತಲ್ಲ ಆ ಮಾತು, ಹೌದ್ ತಾನೆ? ಸೊ ಈಗ ಇದ್ರ ಕೆಳಗಡೆ ನೋಡೋಣ. ಸೊ ಈ 2 ಮಾತುಗಳು ಇಲ್ಲಿ ಸ್ಪಷ್ಟ ಆದವು. ಏನೇನ್ ಮಾತುಗಳು ಸ್ಪಷ್ಟ ಆದವು? 2 ಮಾತು ನೋಡಿದ್ವಲ್ಲ. ಅದೇ ಮೊದಲನೇದು 2 ಶ್ಲೋಕದಿಂದ ಏನ್ 2 ಮಾತು ನೋಡ್ತೀವಿ? ಒಂದೊಂದು ಮಾತು ಒಂದೊಂದು ಶ್ಲೋಕದಿಂದ ಕಲ್ತ್ವಲ್ವಾ? ಏನದು? ಅದೇ ಪರಮಾತ್ಮ ನಿರಾಕಾರ ಬ್ರಹ್ಮನ ಮೂಲ ರೂಪ ಅಂತ ಫಸ್ಟ್. ಎರಡನೇದು ಅದೇ ಅವರ ಏಕಾಂತದಿಂದ ಇಡೀ ಜಗತ್ತು ಬಂದು
ಅದು ಮೂಲ. ಏನನ್ನು ತೋರಿಸುತ್ತೆ? ಪರಮಾತ್ಮನ ರೂಪದಲ್ಲಿ ಪರಮಾತ್ಮನ ಮೂಲ ಅಂತ ರೂಪದಲ್ಲಿ ತೋರಿಸುತ್ತೆ. ತೋರಿಸುತ್ತೆ. ಓಕೆ, ಸೊ ಅದನ್ನ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಸೊ ಕೃಷ್ಣನೇ ಬ್ರಹ್ಮಜ್ಯೋತಿ ಮತ್ತೆ ಪರಮಾತ್ಮನ ಮೂಲ ಆಧಾರ ಅಂತ. ಅದು ಮೊದಲನೇ ಪಾಯಿಂಟ್. ಓಕೆ, ಈಗ ಓಕೆ, ಬ್ರಹ್ಮನನ್ನ ಪೂಜಿಸುವವರು, ನಿರಾಕಾರ ಬ್ರಹ್ಮನ ಉಪಾಸನೆ ಮಾಡುವವರು ಜ್ಞಾನಿಗಳು, ಪರಮಾತ್ಮನನ್ನ ಉಪಾಸನೆ ಮಾಡುವವರು ಯೋಗಿಗಳು. ನೀವು ನೋಡಿದ್ವಿ ನಾವು ಹಿಂದೆ, ನೆನಪಿರ್ಬೋದು ನಿಮಗೆ, ದೊಡ್ಡ ಚಾರ್ಟ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಆ, ಸತ್ ಸತ್ ಚಿತ್ ಅಲ್ಲಿ ವರ್ಣನೆ ನೋಡಿದ್ವಲ್ಲ ನಾವು. ಹ್ಮ್. ನೆನಪಿದೆಯಾ? ಮರ್ತೋಯ್ತಲ್ಲ? ಅಷ್ಟೇ. ಎಲ್ಲ ಮರ್ತೋಯ್ತು ಅನ್ಸುತ್ತೆ. ಸೊ ಸಚ್ಚಿದಾನಂದ. ಬ್ರಹ್ಮ ಸಾಕ್ಷಾತ್ಕಾರವನ್ನ ಪಡೆಯೋರ್ಗೆ ಏನಂತ ಹೇಳ್ತಾರೆ? ಜ್ಞಾನಿ. ಜ್ಞಾನಿ. ಅವರು ಪಾಲನೆ ಮಾಡುವ ಮಾರ್ಗ ಜ್ಞಾನ ಮಾರ್ಗ. ಪರಮಾತ್ಮ ಸಾಕ್ಷಾತ್ಕಾರವನ್ನ ಪಡೆಯೋರ್ಗೆ ಏನಂತಾರೆ? ಯೋಗಿ. ಯೋಗಿ, ಯೋಗಿ. ಯೋಗ ಮಾರ್ಗ. ಭಗವತ್ ಸಾಕ್ಷಾತ್ಕಾರ ಯಾರು ಪಡಿತಾರೆ? ಭಕ್ತಿ ಭಕ್ತ. ಮಾರ್ಗದಲ್ಲಿರುವವರು, ಭಕ್ತರು. ಸೊ ಈಗ ಪ್ರಭುಪಾದರು ಈ ಮಾರ್ಗಗಳ ವರ್ಣನೆಯನ್ನ ಮಾಡ್ತಾರೆ ಇದರ ಮುಂದೆ. ಓಕೆ, ಸೊ ನೀವು ಅದನ್ನು ಗಮನಿಸ್ಬೇಕೀಗ. ಸೊ ಪ್ರಭುಪಾದರು ಅದನ್ನ ಹೇಳಲಿಕ್ಕೂ ಮುಂಚೆ ಆ ಭಗವಂತ ಬ್ರಹ್ಮ ಮತ್ತೆ ಪರಮಾತ್ಮ ಎರಡರ ಆಧಾರ ಅಂತ ನಾ ಹೇಳ್ಬಿಟ್ವಿ. ಆದರೆ ಆತನ ಸ್ವರೂಪ, ಆತನ ಗುಣಲಕ್ಷಣಗಳು ಏನು, ಆತನನ್ನು ತಿಳಿಯೋದು ಸರಳ. ಆತ ಎಷ್ಟು ನಮ್ಮ ಬುದ್ಧಿ ಚಿಂತನೆಗೆ ಆತ ಇಟಕ್ತಾನೆ, ಅದನ್ನ ಪ್ರಭುಪಾದರು ಭಗವಂತನ ಕುರಿತಾಗಿ ವರ್ಣನೆ ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸದಾ ದಿವ್ಯ ಆನಂದದಲ್ಲಿರುತ್ತಾನೆ. ಅವನು 5,000 ವರ್ಷಗಳ ಹಿಂದೆ ಭಾರತದ ವೃಂದಾವನದಲ್ಲಿದ್ದಾಗ ತನ್ನ ಬಾಲಲೀಲೆಗಳನ್ನು ತೋರುತ್ತಾದ್ದೆಂದಲೂ ದಿವ್ಯಾನಂದದಲ್ಲಿದ್ದನು. ಅನೇಕ ಅಸುರರನ್ನು ಆತ ಕೊಂದದ್ದು ಅದು ಆತನ ಲೀಲಾ ವಿನೋದಗಳು. ಆಟವಾಡ್ತಾ ಅನೇಕ ರಾಕ್ಷಸರನ್ನ ಕೊಂದ. ವೃಂದಾವನದಲ್ಲಿ ತನ್ನ ತಾಯಿ, ಅಣ್ಣ, ಸ್ನೇಹಿತರೊಂದಿಗೆ ಆನಂದದಿಂದ ಇದ್ದನು. ಕೆಲವೊಮ್ಮೆ ಆತ ಬೆಣ್ಣೆಯನ್ನ ಕಳ್ತನ ಮಾಡ್ತಾ ಇದ್ದ. ಕಳ್ಳತನ, ಆತನ ಆ ಏನು ತುಂಟಾಟಗಳನ್ನು ನೋಡಿ ಜನ ಅಲ್ಲಿ ಆನಂದಿಸ್ತಾ ಇದ್ರು. ಬೆಣ್ಣೆ ಕಳ್ಳನೆಂಬುದು ಕೃಷ್ಣನಿಗೆ ಕೆಟ್ಟ ಹೆಸರು ತರುವಂಥದ್ದಲ್ಲ, ಏಕೆಂದರೆ ಬೆಣ್ಣೆ ಕದಿಯುವುದರಿಂದ ಕೃಷ್ಣನು ತನ್ನ ಶುದ್ಧ ಭಕ್ತರಿಗೆ ಸಂತೋಷ ಉಂಟು ಮಾಡಿದನು. ಕೃಷ್ಣನು ವೃಂದಾವನದಲ್ಲಿ ಮಾಡಿದ್ದೆಲ್ಲವೂ ಅವನ ಸಹಚರರ ಸಂತೋಷಕ್ಕಾಗಿ. ಆತನ ಮನೆಯಲ್ಲಿ ಆತನೇ ಕದೀತಾ ಇದ್ದಾನೆ. ತಪ್ಪು ಹೇಗೆ ಹೇಳ್ತೀರಾ ಅದು? ಈ ಜಗತ್ತಲ್ಲಿರೋ ಪ್ರತಿಯೊಂದು ಮನೆ ಆತನದೇ ಅಲ್ವಾ? ಈಶಾವಾಸ್ಯಂ ಇದಂ ಸರ್ವಂ. ಶ್ಲೋಕದ ಮೊದಲನೇ ಶ್ಲೋಕದಲ್ಲೇ ನೋಡಿದ್ದೀವಿ, ಪ್ರತಿಯೊಂದು ಆತನ ಮನೆ. ನಾವು ಆಕ್ಚುಲಿ ಬಾಡಿಗೆಯಲ್ಲಿರೋದು, ಹೌದ್ ತಾನೆ? ಆತನ ಮನೆಯಲ್ಲಿ ಆತ ತುಂಟಾಟ ಆಡ್ತಾ ಕಳ್ಳತನ ಮಾಡಿದ್ರೆ ಆತನಿಗೆ ಕಳ್ಳ ಅಂತ ಹೇಳೋದು ತಪ್ಪು. ಈ ಕಾರ್ಯ ಯಾಕೆ ಮಾಡ್ತಾನೆ ಆತ? ತನ್ನ ಭಕ್ತರಿಗೆ ಸಂತೋಷ ಉಂಟು ಮಾಡ್ಲಿಕ್ಕೆ ಮಾಡ್ದ ಅಷ್ಟೇ. ಕೃಷ್ಣನು ವೃಂದಾವನದಲ್ಲಿ ಮಾಡಿದ್ದೆಲ್ಲವೂ ಅವನ ಸಹಚರರ ಸಂತೋಷಕ್ಕಾಗಿ. ಪರಮ ಸತ್ಯದ ಅನ್ವೇಷಣೆಗೆ ಬಂದ ಶುಷ್ಕ ಊಹಾಪೋಹಿಗಳು ಹಾಗೂ ಹಠಯೋಗ ಪದ್ಧತಿಯ ಡೊಂಬರ ಗಮನ ಸೆಳೆಯಲು ಕೃಷ್ಣನು ಈ ಲೀಲೆಗಳನ್ನು ಮಾಡಿದನು. ಸೊ ಆ ಭಗವಂತ ಈ ಜಗತ್ತಿನಲ್ಲಿ ಅವತರಣ ಮಾಡಿ ತನ್ನ ಆ ಕಾರ್ಯಗಳನ್ನು ತೋರಿಸಿ ಎಲ್ಲರನ್ನ ಆಕರ್ಷಿಸ್ತಾನೆ, ಎಲ್ಲರ ಮನಸ್ಸಿನಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾನೆ. ಆತನ ಲೀಲೆಗಳಲ್ಲಿ ಇರುವಂತಹ ಭಕ್ತರು ಸಾಮಾನ್ಯರಲ್ಲ, ಸಾಮಾನ್ಯವಲ್ಲ. ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ. ದಾಸರ ಪದ ಇದೆ, ತುಂಬಾ ಚೆನ್ನಾಗಿದೆ. ಯಾವಾಗಾದ್ರೂ ಸಮಯ ಸಿಕ್ಕಾಗ ಕೇಳಿ. ಸೊ ಅವರು ಹರಿಭಕ್ತಿಯಲ್ಲಿದ್ದವರು, ಅವರು ಸಾಮಾನ್ಯರಲ್ಲ. ಇದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯಾಂ. ಯಾರನ್ನ ಆ ಜ್ಞಾನಿಗಳು ನಿರಾಕಾರ ಬ್ರಹ್ಮ ಅಂತ ಪೂಜಿಸ್ತಾರೋ, ದಾಸ್ಯಂ ಗತಾನಾಂ ಪರದೈವತೇನ, ಯಾರನ್ನ ಯೋಗಿ ಅಥವಾ ಭಕ್ತರು ಪರದೈವ ಅಂತ ಪೂಜಿಸ್ತಾರೋ, ಮಾಯಾಶ್ರಿತಾನಾಂ ನರಧಾರಕೇಣ, ಅಜ್ಞಾನಿಗಳು ಆತನನ್ನ ಸಾಮಾನ್ಯ ಮನುಷ್ಯ ಅಂತ ಕಾಣ್ತಾರೆ. ಸಾಕಂ ವಿಚಹ್ರು ಕೃತಪುಣ್ಯ ಪುಂಜ,
ಆದರೆ ಆತನ ಜೊತೆ ಲೀಲೆಗಳಲ್ಲಿ ನಿರತರಾಗಿರುವ ಭಕ್ತರೇನಿದ್ದಾರಲ್ಲ, ಅವರು ಎಷ್ಟು ಜನ್ಮದ ಭಕ್ತಿ ಪುಣ್ಯವನ್ನು ಪಡೆದಿದ್ದಾರೆ, ಅದನ್ನು ಎಣಿಸ್ಲಿಕ್ಕೂ ಆಗೋದಿಲ್ಲ. ಅವರು ಭಗವಂತನ ಕೃಪೆಯನ್ನು ಪಡೆದಿರುವುದರಿಂದ ಯಾರು ನಿರಾಕಾರ ಬ್ರಹ್ಮ ಅಂತ ಪೂಜಿಸಲ್ಪಡ್ತಾರೋ, ಯಾರು ಪರಮಾತ್ಮ ಅಂತ ಧ್ಯಾನಿಸಲ್ಪಡ್ತಾರೋ, ಯಾರನ್ನ ದಾಸ್ಯ ಭಕ್ತರು ಪರಮ ದೈವ ಭಗವಂತ ಅಂತ ಪೂಜಿಸ್ತಾರೋ, ಅವರ ಜೊತೆ ಈ ವೃಂದಾವನದ ಭಕ್ತರು ಅತಿ ಸಹಜವಾದ ಕಾರ್ಯಗಳಲ್ಲಿ ಆತನೊಡನೆ ಆಟವಾಡ್ತಾ ಇದ್ದಾರೆ. ಕೆಲವು ಆತನನ್ನ ಆಟವಾಡಿಸ್ತಾರೆ, ಆತನ ಆತನು ಕುಣಿತಾನೆ. ಆತನು ಕೂಡ ಕುಣಿತಾನೆ. ಹರಿ ಕುಣಿತ, ನಮ್ಮ ಹರಿ ಕುಣಿತ. ದಾಸರು ಹೇಳಿದಾರೆ ಒಂದು ಪದ, ಅಕಳಂಕ ಚರಿತ ಮಕರ ಕುಂಡಲ ಮಕರ ಕುಂಡಲತರ ನೀರೊಡ ಆಡುತ್ತ ಹರಿ ಕುಣಿತ. ಸೊ ಮಾತೇನಂದ್ರೆ, ಆತ ಸಾಮಾನ್ಯ ಅಲ್ಲ. ನೋಡ್ಲಿಕ್ಕೆ ಆತ ಸಣ್ಣ ಗೊಲ್ಲ ಬಾಲಕನಂತೆ ಕಾಣ್ತಾ ಇರಬಹುದು, ಬಟ್ ಆತನೇ ಆ ನಿರಾಕಾರ ಬ್ರಹ್ಮ, ಸರ್ವಾಂತರ್ಯಾಮಿ ಪರಮಾತ್ಮ, ಅನಂತ ವೈಕುಂಠ ಲೋಕದ ವಿಷ್ಣು ರೂಪಗಳು ಎಲ್ಲದರ ಆಧಾರ ಆತ, ದೇವೋತ್ತಮ ಪರಮ ಪುರುಷ. ಇದು ನಾನು ಹೇಳ್ತಾ ಇರೋದಲ್ಲ, ಆ ಭಾಗವತದ 10ನೇ ಸ್ಕಂದದಲ್ಲಿ ಶುಕಮುನಿಗಳು ಹೇಳ್ತಾ ಇರೋದು. ಆ ಶ್ಲೋಕ ಕೂಡ ಅಲ್ಲಿ ಬರೆದಿದ್ದಾರೆ ನೋಡಿ. ಸೊ ಹೀಗೆ ಈ ಭಗವಂತ, ವಿಶೇಷವಾಗಿ ಶ್ರೀಕೃಷ್ಣ, ಆತ ತನ್ನ ಭಕ್ತರೊಡನೆ ಭಕ್ತಿರಸದ ಆಸ್ವಾದನೆಯಲ್ಲಿ ತೊಡಗಿರ್ತಾನೆ. ಏನಿದು ಭಕ್ತಿರಸ? ಭಕ್ತ ಮತ್ತೆ ಭಗವಂತನ ನಡುವಿರುವ ಸಂಬಂಧವೇ ಆ ಭಕ್ತಿರಸ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ನಿಮಗೆ ನಾನು ಸ್ಕ್ರೀನಲ್ಲಿ ಬುಕ್ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ ನಡೀತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು ಮೋಸ್ಟ್ಲಿ. ಸೊ ಹೀಗೆ ಶ್ರೀಕೃಷ್ಣ ಭಗವಂತ, ಆತನ ಕಾರ್ಯಗಳೇನು? ತನ್ನ ಭಕ್ತರೊಡನೆ ಭಕ್ತಿರಸದಲ್ಲಿ ಆನಂದವನ್ನು ಸವಿಯೋದು ಅಷ್ಟೇ. ಆತನಿಗೆ ಯಾವುದೇ ಒಂದು ಕರ್ತವ್ಯಗಳಿಲ್ಲ, ಆತನಿಗೆ ಯಾವುದೇ ಒಂದು ಏನ್ ಹೇಳ್ತಾರೆ, ಕರ್ಮದ ನಿಯಮಗಳಿಲ್ಲ, ಕಾಲದ ನಿರ್ಬಂಧಗಳಿಲ್ಲ, ಯಾವುದರ ನಿರ್ಬಂಧವೂ ಇಲ್ಲ. ಸರ್ವತಂತ್ರ ಸ್ವತಂತ್ರ ಸ್ವರಾಟ್, ಅಲೌಕಿಕವಾದಂತಹ ದಿವ್ಯ ಸಂಬಂಧದಲ್ಲಿ ಆತ ತೊಡಗಿದ್ದಾನೆ. ಆತ ಈ ಜಗತ್ತನ್ನ ತನ್ನ ವಿಸ್ತಾರವಾದಂತಹ ಪರಮಾತ್ಮ ಆ ರೂಪದಲ್ಲಿ ಈ ಜಗತ್ತನ್ನು ನಿರ್ವಹಿಸ್ತಾನೆ. ಅಷ್ಟೇ ಅಲ್ಲದೆ ನಿರಾಕಾರ ಬ್ರಹ್ಮ ಜ್ಯೋತಿಯಿಂದ ಆತ ಎಲ್ಲೆಡೆ ವ್ಯಾಪಕವಾಗಿದ್ದಾನೆ ಅಷ್ಟೇ. ಈ ಭೌತಿಕ ಜಗತ್ತನ್ನು ನಿರ್ವಹಿಸಲಿಕ್ಕೆ ಭಗವಂತ ಪರಮಾತ್ಮ ಮತ್ತೆ ನಿರಾಕಾರ ಬ್ರಹ್ಮದ ವಿಸ್ತಾರವನ್ನು ಮಾಡ್ತಾನೆ. ಸೂರ್ಯನಾರಾಯಣ ಸೂರ್ಯ ಗ್ರಹದಿಂದ ಬೆಳಕು ಮತ್ತೆ ಶಾಖವನ್ನ ಅದೇ ಭಗವಂತ ಎಲ್ಲಿದ್ದಾನೆ? ಆತ ಗೋಲೋಕ ವೃಂದಾವನದಲ್ಲಿದ್ದಾನೆ. ಅಲ್ಲಿಂದ ಆತ ತನ್ನ ಈ ಶಕ್ತಿಗಳನ್ನ ವಿಸ್ತಾರ ಮಾಡಿದ್ದಾನೆ. ಆ ಶಕ್ತಿಗಳು ಈ ಜಗತ್ತನ್ನ ನಿರ್ವಹಿಸ್ತವೆ. ಅರ್ಥವಾಗ್ತಾ ಇದೆಯಾ? ಸೊ ಪ್ರಭುಪಾದರು ಇದನ್ನೆಲ್ಲ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಈಗ ಬಹಳ ಇಂಟ್ರೆಸ್ಟಿಂಗ್ ಅಂಶ, ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದ ಹಾಗೆ, ಭಗವಂತ ಅಥವಾ ಆಧ್ಯಾತ್ಮಿಕ ಮಾರ್ಗಗಳ ಒಂದೊಂದಾಗಿ ವರ್ಣನೆಯನ್ನ ಹೇಳಲಾಗತ್ತೆ. ಆ ವರ್ಣನೆ ಏನು ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ ನಾವು. ನೋಡಿ, ಈ ಭೌತಿಕ ಜಗತ್ತನ್ನ ನಾವು ಒಟ್ಟಾರೆ ಎಲ್ಲ ವಿಶ್ಲೇಷಣೆ ಮಾಡಿದ್ರೆ ಇಲ್ಲಿರುವಂಥದ್ದು 24 ಅಂಶಗಳು. ನೆನಪಿದೆಯಾ? 24 ಅಂಶ ಬಂದಿತ್ತಲ್ಲ, ನೆನಪಿದೆಯಾ? ಕ್ವಶನ್ ಇದೆ ಕಣ್ರಿ, ಮರಿಬೇಡಿ. ಇದೆ ತಾನೇ 24. ಸೊ ಈ ಜಗತ್ತನ್ನ, ಈ ಭೌತಿಕ ಸೃಷ್ಟಿಯನ್ನ ವಿಶ್ಲೇಷಣೆ ಮಾಡಿ ಎಷ್ಟು ತತ್ವಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ? 24. ಸೊ ಈ ರೀತಿ ಸಂಖ್ಯೆಯನ್ನ ಎಣಿಸುವಂಥದ್ದು ಇದು ವ್ಯಕ್ತಿಯನ್ನ ಅನಾಸಕ್ತಿಯ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ವ್ಯಕ್ತಿ ಈ ಜಗತ್ತನ್ನು ನೋಡಿದಾಗ ಅನೇಕ ರೀತಿ ವೈವಿಧ್ಯತೆಗಳು ಕಾಣುತ್ತೆ. ಅನೇಕ ಬಣ್ಣ, ಅನೇಕ ರೂಪ,
ಅನೇಕ ಏನು ಹೇಳ್ತಾರೆ, ರುಚಿ, ವಾಸನೆ, ಸ್ಪರ್ಶ, ಆ, ಪ್ರತಿಯೊಂದು ಕೂಡ ವಿವಿಧವಾಗಿ ಕಾಣುತ್ತೆ. ಬಟ್ ಅದೆಲ್ಲವೂ ಏನು? ಅದೆಲ್ಲ ಈ 24 ಅಂಶಗಳ ಬೆರಕೆ, ಹೌದ್ ತಾನೆ? ಸೊ ಈ ರೀತಿಯಾಗಿ ಇವುಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಬೆರೆತು ಬೇರೆ ಬೇರೆ ರೀತಿಯಾಗಿ ಮಿನುಗುತ್ತವೆ. ಹ? ನೋಡಿದ್ದೀರಾ ಕೆಲವೊಮ್ಮೆ ಆ, ನಾವು ಸಣ್ಣವರಿದ್ದಾಗ ಕಾಗೆ ಬಂಗಾರ ಅಂತ ಬರ್ತಿತ್ತು. ಕಾಗೆ ಬಂಗಾರ. ಈಗಲೂ ಅಫ್ಕೋರ್ಸ್ ರೋಲ್ಡ್ ಗೋಲ್ಡ್ ಅಂತಾರಲ್ಲ ಈಗಿನ ಕಾಲದಲ್ಲಿ. ಕಾಗೆ ಬಂಗಾರ ಅದು ತುಂಬಾ ಹೊಳಿತಾ ಇತ್ತು. ಅದು ಆಕ್ಚುಲಿ ಹೇಳಬೇಕಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಷ್ಟು, ಬಟ್ ನೋಡಕ್ ಹೇಗೆ ಕಾಣುತ್ತೆ, ಓ ಇದೇನು ತುಂಬಾ ಹೊಳೆಯುತ್ತೆ. ನಿಜವಾಗ್ಲೂ ಆದದ್ದು ಅಂತ ಕಾಣುತ್ತೆ. ಸೊ ಹಾಗೆ ಈ ಜಗತ್ತಿನಲ್ಲಿ ಎಲ್ಲವೂ ಹೊಳೆಯುತ್ತೆ. ಓ ಎಲ್ಲ ಎಷ್ಟು ಚೆನ್ನಾಗಿ ವಿವಿಧವಾಗಿದೆ, ಇದೆಲ್ಲವೂ ಬೇರೆ ಬೇರೆ ಅನುಭವವನ್ನ ಕೊಡುತ್ತೆ ನನಗೆ. ನನಗೆ ಅನೇಕ ರೀತಿಯ ಆನಂದ ದೊರಕುತ್ತೆ ಅಂತ ಹೇಳಿ ವ್ಯಕ್ತಿ ಈ ಜಗತ್ತಿನಲ್ಲಿ ಕಳೆದು ಹೋಗ್ಬಿಡ್ತಾನೆ. ಅಂತಹ ಕಳೆದು ಹೋದ ಜೀವಿಗೆ ಜ್ಞಾನ ನೀಡ್ಲಿಕ್ಕೆ ಅಂತ ಸಾಂಖ್ಯ ಮಾರ್ಗ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸಾಂಖ್ಯ. ಸೊ ವ್ಯಕ್ತಿ ಮೊದಲನೇದಾಗಿ ಸಾಂಖ್ಯ ಮಾರ್ಗದನ್ನ ಪಾಲಿಸ್ತಾನೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಜೀವನವನ್ನ ಹಂತವಾಗಿ ನೋಡಿದ್ರೆ ಮೊದಲು ಏನನ್ನ ಪಾಲಿಸ್ತಾರೆ ಜನ? ಸಾಂಖ್ಯ ಮಾರ್ಗ. ಸಾಂಖ್ಯ ಮಾರ್ಗದಿಂದ ಏನನ್ನ ಕಲಿತಾರೆ? ಕೂಡ 24 ಸಂಖ್ಯೆ ಅಂದ್ರೇನು? 24 ಭೌತಿಕ ಅಂಶಗಳಿಂದ ಮಾಡಲ್ಪಟ್ಟಿದೆ. ಎಣಿಸ್ತೀರಾ ಯಾರಾದ್ರೂ ಯಾವ್ದಾದ್ರು 24 ಅಂತ? ಈಗಾಗಲೇ ನಿಮ್ಗೆ ಗೊತ್ತಿರಬೇಕಲ್ವಾ ಇವೆಲ್ಲ. ಇನ್ನೇ ಒಂದೆಲ್ಲ 2 ವಾರದಲ್ಲಿ ನಿಮ್ಗೆ ಪರೀಕ್ಷೆ ಬರಿಬೇಕು ನೀವು. ಹೇಳಿ 24 ಅಂಶ ಯಾವ್ದು ಅಂತ? ಭೂಮಿ, ಆಕಾಶ ಅದೆಲ್ಲ ಇದೆ. ಅದೆಲ್ಲ ಇದೆ. ಅದು ತಾನೆ 5 ಹೇಳಿ. ಜ್ಞಾನೇಂದ್ರಿಯಗಳು, ನಾನಿದೆ. 5 ಕರ್ಮೇಂದ್ರಿಯಗಳು, 5 Okay. ಮಹಾಭೂತಗಳು, ಹಾ 5 ಇಂದ್ರಿಯ ವಸ್ತುಗಳು, ಹಾ ಹಾ ಆಮೇಲೆ ಸೂಕ್ಷ್ಮ ಪ್ರಕೃತಿ, ಮನಸ್ಸು, ಬುದ್ಧಿ, ಅಹಂಕಾರಗಳು, ಓಕೆ. ಆಮೇಲೆ 23 ಆಯ್ತು. ಆ, ಆತ್ಮನ ಆ- ಪ್ರಭು, ಅವ್ಯಕ್ತ. ಕರೆಕ್ಟ್, ಅವ್ಯಕ್ತ ಅಲ್ವಾ? ನಾಳೆ ನಾವು ಕ್ವಶನ್ ಪೇಪರ್ ಕೊಟ್ಟರು ನೀವು ಬರೆಯಂಗಿರ್ಬೇಕು. ಇಷ್ಟೊಂದು ದಿನದಲ್ಲಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಆ ಹರೇ ಕೃಷ್ಣ, ಎಲ್ಲ ಭಕ್ತರು ಸ್ವಲ್ಪ ಗಮನ ಕೊಡ್ಬೇಕಿಲ್ಲಿ. ಇದು ನಮ್ಮ ಮೊದಲನೇ ಪ್ರಶ್ನೆ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ವಾ, 24 ಭೌತಿಕ ಅಂಶಗಳು ಏನು ಅಂತ. ಹೌದ್ ತಾನೆ? ಮೊದಲನೇ ಪ್ರಾರ್ಥನೆ ಮಂತ್ರದಲ್ಲಿ ನೋಡಿದ್ವಿ ನಾವು. ಸೊ ಈ ರೀತಿಯಾಗಿ ಜಗತ್ತೆಲ್ಲವೂ ಇವುಗಳಿಂದನೇ ಮಾಡಲ್ಪಟ್ಟಿರೋದು. ಇವುಗಳನ್ನ ಬಿಟ್ಟು ಬೇರೆ ಏನೂ ಇಲ್ಲ ಈ ಜಗತ್ತಿನಲ್ಲಿ. ಸೊ ಹೀಗೆ ಪ್ರತಿಯೊಂದನ್ನು ಈ ರೀತಿ ವಿಶ್ಲೇಷಿಸೋದು. ಅರೆ ಗುಲಾಬ್ ಜಾಮೂನ್ ಏನಿದೆ? ಗುಲಾಬ್ ಜಾಮೂನ್ ಇದರಲ್ಲಿ ಏನಿದೆ? ಕೆಲವೊಂದು ಭೂಮಿ ಅಂಶ ಇದೆ, ಕೆಲವೊಂದು ನೀರಿನ ಅಂಶ ಇದೆ, ಕೆಲವೊಂದು ಅಗ್ನಿ ಅಂಶ ಇದೆ. ಅದು ನೋಡ್ಲಿಕ್ಕೆ ಈ ರೀತಿ ಕಾಣ್ತಾ ಇದೆ. ಅದು ನನ್ನ ಇಂದ್ರಿಯ ವಿಷಯ ಅಂದ್ರೇನು? ನನ್ನ ನಾಲ್ಗೆ ಮೇಲೆ ಬೀಳುತ್ತೆ, ಅದು ಇಂದ್ರಿಯ ವಿಷಯ. ಅದು ಇನ್ನೊಂದು 24ರಲ್ಲಿ ಅದು ಅಂತಾನೆ. ಹೌದಾನೆ? ಸೊ ಹೀಗೆ ನಾನು ಏನು ಸುಖ ಅಂತ ಅನುಭವಿಸ್ತಾ ಇದ್ದೀನೋ ಇದೆಲ್ಲವೂ ಕೂಡ ಇದರಿಂದ ನಾನು ನಿಜವಾಗೂ ಸಂತುಷ್ಟನಾಗಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಆಲೋಚನೆ ಮಾಡೋದು ಸಾಂಖ್ಯ ಮಾರ್ಗದಲ್ಲಿ. ಯಾವ ಮಾರ್ಗದಲ್ಲಿ? ಸಾಂಖ್ಯ ಮಾರ್ಗ. ಸೊ ಸಾಂಖ್ಯ ಮಾರ್ಗದಿಂದ ವ್ಯಕ್ತಿ ಈ ಜಗತ್ತಿನ ಕುರಿತಾಗಿ ಅನಾಸಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಸೊ ಹಾಗಾಗಿ ಅದು ಭೌತಿಕ ಜಗತ್ತನ್ನ ಸರಿಯಾಗಿ ಕಾಣುವಂತಹ ಒಂದು ದೃಷ್ಟಿಯನ್ನು ನೀಡುತ್ತೆ. ಇದಕ್ಕೂ ಮೀರಿದ್ದು ಇನ್ನೊಂದು ಮಾರ್ಗ ಯಾವುದದು? ನೆಕ್ಸ್ಟ್ ಮಾರ್ಗ, ಜ್ಞಾನ ಮಾರ್ಗ. ಕಾಣ್ತಾ ಇದೆಯಾ ನಿಮ್ಗೆ? ಅಲ್ಲಿ ಒಂದಾದ್ಮೇಲೆ ಒಂದು ತೋರಿಸಿದ್ದಾರೆ ನೋಡಿ, ಜ್ಞಾನ ಮಾರ್ಗ. ಸೊ ಜ್ಞಾನ ಮಾರ್ಗದಿಂದ ವ್ಯಕ್ತಿ ಆ ಪರಮ ಸತ್ಯ ಹೇಗಿರ್ತಾನೆ? ಆತ ನಿರಾಕಾರವಾಗಿರಬೇಕು. ಆತನಿಗೆ ಯಾವುದೇ ಭೌತಿಕ ಗುಣಗಳು ಇರಬಾರ್ದು. ಅಂದ್ರೆ ಆತನಿಗೆ ಗುಣಗಳೇ ಇರಬಾರ್ದು. ಈ ಜಗತ್ತಿನಲ್ಲಿರೋದೆಲ್ಲವೂ ಕೂಡ ಒಂದು ರೀತಿ ದುಃಖ ನೀಡುವಂಥದ್ದು, ಅಶಾಶ್ವತವಾದದ್ದು. ಆ ಪರಮ ಸತ್ಯ ಅತ್ಯಂತ ಆನಂದ ಅಥವಾ ಶಾಶ್ವತ ಇದೆ ಅಂದ್ರೆ ಅದಕ್ಕೆ ರೂಪ ಮತ್ತೆ ಗುಣಗಳಿರಬಾರ್ದು. ನಿರಾಕಾರ, ನಿರ್ಗುಣ, ಬ್ರಹ್ಮ. ಈ ರೀತಿ ಯೋಚನೆ ಮಾಡೋರು ಯಾರು? ಜ್ಞಾನ ಮಾರ್ಗದವರು. ಇದಕ್ಕೂ ಮಿಗಿಲಾದವರು ನೆಕ್ಸ್ಟ್ ಮಾರ್ಗ ಯಾವುದದು?
ಯೋಗ ಯೋಗ ಮಾರ್ಗ. ಯೋಗ ಮಾರ್ಗ. ಆ ಯೋಗ ಮಾರ್ಗದಲ್ಲಿ ವ್ಯಕ್ತಿ ಏನನ್ನ ಚಿಂತಿಸ್ತಾನೆ? ಓ, ಈ ನಿರಾಕಾರ ಬ್ರಹ್ಮನ ಹಿಂದೆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಎಲ್ಲೆಡೆಯೂ ಇದ್ದಾನೆ. ನನ್ನ ಹೃದಯದಲ್ಲಿದ್ದಾನೆ, ಪ್ರತಿಯೊಂದು ಅಣುವಿನಲ್ಲಿದ್ದಾನೆ. ಈ ಬ್ರಹ್ಮಾಂಡ ಆತನ ಕಾರಣದಿಂದಾನೇ ನಡೀತಾ ಇರೋದು. ಆ, ಆತನೇ ಪರಮಾತ್ಮ. ಇದಕ್ಕೂ ಮಿಗಿಲಾದಂತಹ ಮಾರ್ಗ ಅದು ಭಕ್ತಿ. ಅಲ್ಲಿ ಭಗವಂತನ ಸಾಕ್ಷಾತ್ಕಾರ. ಆ ಭಗವಂತ ಇರೋದು ಈ ಭೌತಿಕ ಜಗತ್ತಿನಲ್ಲ, ಎಲ್ಲಿದ್ದಾನೆ? ಭೂಲೋಕ ಇಟ್ಕೊಂತ ಭಕ್ತಿ ಮಾರ್ಗ ಇದೆ. ಆಧ್ಯಾತ್ಮಿಕ ಜಗತ್ತಾದಂತಹ ಗೋಲೋಕ ಗೋಲೋಕ ವೃಂದಾವನದಲ್ಲಿದ್ದಾನೆ. ಅಂತ. ಸೊ ಆ ಸಾಕ್ಷಾತ್ಕಾರ ಬರೋದು ಭಕ್ತಿ ಮಾರ್ಗದಲ್ಲಿ. ಸೊ ಹೀಗೆ ಕ್ರಮೇಣವಾಗಿ ನೋಡಿದ್ರೆ ವ್ಯಕ್ತಿ ಭೌತಿಕ ಜಗತ್ತನ್ನು ತಿಳ್ಕೊಂಡ, ಅನಾಸಕ್ತನಾದ. ನಂತರ ಆತ ಬ್ರಹ್ಮ ಜ್ಯೋತಿಯನ್ನು ತಿಳ್ಕೊಂಡ ಜ್ಞಾನ ಮಾರ್ಗದಲ್ಲಿ. ನಂತರ ಯೋಗ ಮಾರ್ಗದಲ್ಲಿ ಪರಮಾತ್ಮ. ನಂತರ ಭಕ್ತಿ ಮಾರ್ಗದಲ್ಲಿ ಭಗವಂತನ ಕುರಿತಾಗಿ ತಿಳ್ಕೊಂಡ. ಬಹುಶಃ ಯೋಚನೆ ಮಾಡ್ತಾ ಇರ್ಬೋದು, ನಾವೆಲ್ಲ ಇದು ಹಿಂದಿಂದ ಮಾಡ್ದಂಗೆ ಕಾಣ್ಲಿಲ್ವಲ್ಲ. ಹ? ನೀವೇನಾದ್ರೂ ಮಾಡಿದ್ರೇನೋ? ಅಟ್ಲೀಸ್ಟ್ ನಾನಂತೂ ಮಾಡಿಲ್ಲ. ಡೈರೆಕ್ಟ್ ಆಗಿ ನಾವ್ ಹೇಗೆ ಡೈರೆಕ್ಟ್ ಆಗಿ ನಾವ್ ಭಕ್ತಿ ಹೇಗೆ ಮಾರ್ಗ ಡೈರೆಕ್ಟ್ ಆಗಿ ಅಲ್ಲೋ ಕುತ್ಕೊಂಡ್ಬಿಟ್ವಿ. ನಾವ್ ಹೇಗೆ ಡೈರೆಕ್ಟ್ ಆಗಿ ಅಲ್ಲೋ ಕುತ್ಕೊಂಡ್ಬಿಟ್ವಿ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ? ಐ ಡೋಂಟ್ ನೋ, ನಿಮಗೆ ಅದು ಪ್ರಶ್ನೆ ಬಂದಿದೆಯೋ ಇಲ್ಲ, ನನಗಂತೂ ಅದು ಬಂದಿತ್ತು. ಸೊ ನಮಗೂ ಬಂದಿದೆ ಪ್ರಭು. ಬಟ್ ಯಾರು ಹೇಳಲಿಲ್ಲ ಅಷ್ಟೇ. ಎನಿವೆ, ಅದನ್ನ ಮುಂದೆ ನೋಡೋಣ. ಬಟ್ ಪಾಯಿಂಟ್ ಏನಂದ್ರೆ, ಹಂತ ಹಂತವಾಗಿ ವ್ಯಕ್ತಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಬೆಳೀತಾ ಹೋಗ್ತಾನೆ. ಮೊದಲು ಈ ಭೌತಿಕ ಜಗತ್ತನ್ನ ತಿಳ್ಕೊಳ್ತಾನೆ, ನಂತರ ಆತ ಬ್ರಹ್ಮ ಜ್ಯೋತಿಯನ್ನು ತಿಳ್ಕೊಳ್ತಾನೆ, ನಂತರ ಪರಮಾತ್ಮ ಸರ್ವಂತರ್ಯಾಮಿ ಆದ ಆ ನಂತರ ಭಗವಂತನ ಕುರಿತಾಗಿ ಜ್ಞಾನ ಸಾಕ್ಷಾತ್ಕಾರ ಬೆಳೀತಾ ಹೋಗುತ್ತೆ. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮ ಜ್ಞಾನ ಮಾರ್ಗ, ಯೋಗ ಮಾರ್ಗ ಇವೆಲ್ಲ ಪಾಲಿಸಿದ ಮೇಲೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಯಾರೊಬ್ಬರು ವಾಸುದೇವನೇ ಎಲ್ಲದರ ಮೂಲ ಆತನೇ ಅಂತ ತಿಳಿತಾರೋ ಅಂಥವರು ಬಹಳ ಬಹಳ ವಿರಳ, ಸುದುರ್ಲಭ ಈ ಭೌತಿಕ ಜಗತ್ತು. ಎನಿವೆ, ನೀವೆಲ್ಲರೂ ಅಂತ ಮಹಾನ್ ವಿರಳ ವ್ಯಕ್ತಿಗಳಲ್ಲಿ ಇದ್ದೀರಾ ಇಲ್ಲಿ. ಸೊ ಪ್ರಭುಪಾದರು ಭಕ್ತಿ ಮಾರ್ಗ ಎಷ್ಟು ದುರ್ಲಭ, ಸುದುರ್ಲಭ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನಾವು ಹೇಗೆ ಅದನ್ನು ಪಡೆದ್ವಿ, ನಮಗೇನು ಅರ್ಹತೆ ಇರಲಿಲ್ಲ, ನಾವೇನು ಅಷ್ಟೆಲ್ಲ ಏನು ಮಾರ್ಕೊಂಬಂದಿರಲಿಲ್ಲ. ಮಹಾನ್ ಭಕ್ತರ ಕೃಪೆ, ಅದು ಮುಖ್ಯವಾಗಿ ಅಲ್ಲಿ ಗಮನಿಸ್ಬೇಕು. ಎನಿವೆ, ಆ ಪಾಯಿಂಟ್ ಇನ್ನು ಮುಂದೆ ಇನ್ನೂ ಸ್ಪಷ್ಟವಾಗಿ ಬರುತ್ತೆ, ಅಲ್ಲಿ ಚರ್ಚೆ ಮಾಡೋಣ. ಸೊ ಪ್ರಭುಪಾದರೀಗ ನಾನು ಪ್ರಭುಪಾದರ ಪುಸ್ತಕದ ಅಂಶಗಳನ್ನು ಓದ್ತಾ ಹೋಗ್ತೀನಿ, ಅಲ್ಲಿ ಕಾಣ್ತಾ ಹೋಗುತ್ತೆ ನೋಡಿ. ಇಲ್ಲಿ ನೋಡಿ, ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ನಿಮ್ಮ ಪುಸ್ತಕನೂ ಕೈಯಲ್ಲಿ ಇಟ್ಕೊಳ್ಳಿ. ಪ್ರಭುಪಾದರಲ್ಲಿ ಬರೀತಾ ಇದ್ದಾರೆ, ಭಗವತ್ ಸಾಕ್ಷಾತ್ಕಾರವೆಂಬ ಈ ಪದ್ಧತಿ ಒಂದು ದೊಡ್ಡ ವಿದ್ಯೆ. ಮೊದಲು ಏನ್ ಮಾಡ್ತಾರೆ ಜನ, ಐಹಿಕ ಭೋಗಾಸಕ್ತರು ಐಹಿಕ ಸೃಷ್ಟಿಯ 24 ಅಂಶಗಳನ್ನು ವಿಶ್ಲೇಷಿಸಿ ಚಿಂತನೆ ನಡೆಸಬಹುದು. ಇದಕ್ಕೇನಂತಾರೆ ಹೇಳ್ತಾರೆ? ಚಿಂತನೆ ಮಾಡೋದು, ವಿಶ್ಲೇಷಣೆ ಸಾಂಖ್ಯ. ಮಾಡೋದು, ಸಾಂಖ್ಯ. ಏಕೆಂದರೆ ಅವರಿಗೆ ಪುರುಷನ ಅಂದರೆ ಭಗವಂತನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್, ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯ ಕೋರೈಸುವ ಪ್ರಭೆಯಿಂದ ದಿಗ್ಭ್ರಾಂತರಾಗಿದ್ದಾರೆ. ಇದ್ಯಾವುದು? ಜ್ಞಾನಿ. ನಿರಾಕಾರ ಜ್ಞಾನ. ಜ್ಞಾನ ಮಾರ್ಗ. ಒಬ್ಬನು ಪರಮಸತ್ಯನನ್ನು ಪೂರ್ತಿಯಾಗಿ ನೋಡಬೇಕಾದರೆ ಅವನು 24 ಐಹಿಕ ದ್ರವ್ಯಗಳ ಆಚೆ, ಅಂದ್ರೆ ಈ ಭೌತಿಕ ಬ್ರಹ್ಮಾಂಡದ ಆಚೆ, ಅದಾದ್ಮೇಲೆ ಹೊರಗೇನಿದೆ, ಮತ್ತು ಬ್ರಹ್ಮಜ್ಯೋತಿಯ ಆಚೆ, ಅದ್ರ ಹೊರಗೆ ಬ್ರಹ್ಮಜ್ಯೋತಿ ಇದೆ ಅಲ್ವಾ, ಅದರ ಆಚೆ ಹೋಗಬೇಕು. ಈಶೋಪನಿಷತ್ತು ಈ ಅಂಶದತ್ತ ಗಮನ ಸೆಳೆದು ಹಿರಣ್ಮಯ ಪಾತ್ರವನ್ನು ಹೊಳೆಯುವ ಹೊದಿಕೆಯನ್ನು ತೆಗೆಯಬೇಕೆಂದು ಪ್ರಾರ್ಥಿಸುತ್ತದೆ. ಈ ಆಚ್ಛಾದವನ್ನು ತೆಗೆದ ಹೊರತು ಯಾರೂ ದೇವೋತ್ತಮ ಪರಮ ಪುರುಷನನ್ನು ಯಥಾವತ್ತಾಗಿ ಗ್ರಹಿಸಲಾರರು. ಸೊ ಕೆಲವೊಮ್ಮೆ ನಾವು ದೇವಸ್ಥಾನಕ್ಕೆ ಹೋದಾಗ, ಕೆಲವೊಂದ್ಸಲ ನೀವು ಹೋದಾಗ ಭಗವಂತನ ದರ್ಶನ ಕ್ಲೋಸ್ ಆಗಿರುತ್ತಲ್ವ, ಪರದೆ ಹಾಕಿರ್ತಾರೆ, ಹೊರಗಡೆ ನಾವು ನಿಂತ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಯಾರು ಬಂದು ಪರದೆ ತೆಗಿತಾರೆ? ನಾವ? ದೇವ್ರು ನಾನು ನೋಡ್ಬೇಕು ನೀನು ಅಂತೇಳಿ ಪರದೆ ನಾವು ತೆಗಿಯಕ್ಕಾಗತ್ತ? ಪೂಜಾರಿ. ಯಾರು ತೆಗಿತಾರೆ? ಒಳಗಡೆಯಿಂದ ಬಂದು ತೆಗಿತಾರೆ.
ಅಫ್ಕೋರ್ಸ್ ಈ ಉದಾಹರಣೆಯಲ್ಲಿ ನೀವು ಕೂಡ ಮೇಲೊದ್ದು ಹೋಗಿ ಆ ಪರದೆನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ಪಾಯಿಂಟ್ ಏನಂದ್ರೆ ಭಗವಂತ ಆ ಆಚ್ಛಾದನ ಅಥವಾ ಪರದೆಯನ್ನ ತೆಗೆದಾಗ ನಾವು ಆತನನ್ನ ಕಾಣಬಹುದು. ಆತ ಆ ಕಾರ್ಯ ಮಾಡಬೇಕು. ನಾವು ನಮ್ಮ ಸಾಮರ್ಥ್ಯದಿಂದ ಆ ಪರದೆಯನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆತನೇ ಪ್ರಕಟವಾಗಬೇಕು. ರಾತ್ರಿ ಹೊತ್ತು ನಾನು ಆಕಾಶ ನೋಡ್ತಾ ಸೂರ್ಯ ನಾನು ನಿನ್ನ ನೋಡ್ಬೇಕು ಬಾ ಇಲ್ಲಿ ಅಂತ ಹೇಳಿದ್ರೆ ಸೂರ್ಯ ಬರೋ ಟೈಮ್ ಇದೆ. ಆ ಟೈಮಲ್ಲಿ ಆತನೇ ನಿಮಗೆ ದರ್ಶನ ನೀಡ್ತಾನೆ. ಆತನೇ ದರ್ಶನ ನೀಡೋದಕ್ಕೆ ಸಮರ್ಥ. ನಾವು ನಮ್ಮ ಬೇಡಿಕೆ ಇಟ್ಟು ಆದೇಶ ಮಾಡಿದ್ರೆ ಪ್ರಕಟವಾಗೋದಿಲ್ಲ. ಹಾಗೆ ಭಗವಂತ ತಾನೇ ಆ ತನ್ನ ದರ್ಶನ ಗೋಚರವಾಗಬೇಕು. ಅದು ಹೇಗೆ ಸಾಧ್ಯ? ಭಕ್ತಿ ಕಾರ್ಯಗಳಿಂದ ಆತ ನಮ್ಮ ಮೇಲೆ ಕೃಪೆಯನ್ನ ತೋರಿಸಿ ಆತನೇ ಗೋಚರನಾಗ್ತಾನೆ. ಅದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಪ್ರಭುಪಾದರು ಹೇಳಿದ್ರಲ್ಲ, ಇಲ್ಲಿ ಆಚ್ಛಾದನವನ್ನು ತೆಗೆದ ಹೊರತು ಯಾರೂ ದೇವೋತ್ತಮ ಪರಪುರುಷನನ್ನ ಗ್ರಹಿಸಲಾರರು. ಆ ಮಾತಿಲ್ಲಿ ಹೇಳ್ತಾ ಇದ್ದಾರೆ. ಈಗ ಕೆಲವೊಂದು ಅಂಶ ಪರಮಾತ್ಮ ಅನ್ನೋ ಈ ಎರಡನೇ ಸಾಕ್ಷಾತ್ಕಾರ ಇದೆಯಲ್ಲ, ಅದರ ಕುರಿತಾಗಿ ಹೇಳ್ತಾ ಇದ್ದಾರೆ. ಏನಿದು? ನಾವು ಹಿಂದೆ ನೋಡಿದ್ವಿ. ಪರಮಾತ್ಮ ಅಂದ್ರೆ ಏನಂತ? ಪರಮಾತ್ಮ ಅಂದ್ರೆ ಅರ್ಥ ಏನು? ಬಹಳ ಹಿಂದೆ ನೋಡಿದ್ವಿ ನಾವು. ಪರಮಾತ್ಮ ಅಂದ್ರೆ ಅರ್ಥ ಏನು? ಪರಮಾತ್ಮ ಅಂದ್ರೆ ಅರ್ಥ ಏನು? ಬೇಗ ಹೇಳಿ. ಚತುರ್ಭುಜ ವಿಷ್ಣು ಆಗಿರ್ತಾನೆ, ಸರ್ವಾಂತರ್ಯಾಮಿ ಚತುರ್ಭುಜ. ಓಕೆ, ಸರ್ವಾಂತರ್ಯಾಮಿ, ಚತುರ್ಭುಜ ರೂಪ. ಎಲ್ಲ ಅಂತರ್ಯಾಮಿ ಅಂದ ತಕ್ಷಣ ಜೀವಿಗಳಲ್ಲಿ ಆತನ ಕಾರ್ಯ ಏನು? ಅಂತರ್ಯಾಮಿಯ ಕಾರ್ಯಗಳೇನು? ನಿಮಗೆ ಪ್ರಶ್ನೆ ಇದೆ ಏನು? ಅಂತರ್ಯಾಮಿಯ ಕಾರ್ಯಗಳು ಏನು? ಎಲ್ಲಾರು ಮನಸ್ಸಲ್ಲಿ ಇರ್ತಾರೆ ಅನ್ವಾಗ್ತದೆ. ಒಳಗೆ ಹೊರಗಡೆ ವಿರಾಟ್ ರೂಪದಲ್ಲಿ ಇರುತ್ತಾನೆ, ಒಳಗಡೆ ಪ್ರಭು ಹೊರಗಡೆ ವಿರಾಟ್ ಕರೆಕ್ಟ್. ರೂಪದಲ್ಲಿ ಇರ್ತಾನೆ, ಒಳಗಡೆ ಅಂತರ್ಮ್ಯಾಗೆ ಎಲ್ಲ ನಮ್ಮನ್ನೆಲ್ಲ ನೋಡ್ತಾ ಇರ್ತಾನೆ. ಓಕೆ, ಎಲ್ಲ ನೋಡ್ತಾನೆ. ಮತ್ತಿನ್ನೇನ್ ಮಾಡ್ತಾನೆ? ಪ್ರತಿಫಲ ಕರ್ಮಕ್ಕೆ ತಕ್ಕಂಗೆ ಕರ್ಮಫಲಗಳನ್ನ ಕೊಡ್ತಾನೆ. ನೀಡ್ತಾನೆ. ಕರ್ಮಫಲ ನೀಡ್ತಾನೆ. ಎಲ್ಲದರ ಸಾಕ್ಷಿ ಆತ. ಕರ್ಮಫಲದ ಪ್ರದಾನ ಮಾಡೋನು ಆತ. ಈಗ ನಿಮ್ಗೆ ಪ್ರಶ್ನೆ ಇದೆ ಇದು. ಬರ್ಕೊಳ್ಳಿ ಬೇಕಿದ್ರೆ ಉತ್ತರಗಳನ್ನ ಇಲ್ಲೇ. ಸೊ ಪಾಯಿಂಟ್ ಏನಂದ್ರೆ ಪರಮಾತ್ಮ ಸರ್ವಾಂತರ್ಯಾಮಿ, ಎಲ್ಲೆಡೆ ಆತ ಇದ್ದಾನೆ, ಎಲ್ಲದರ ಎಲ್ಲ ಒಳಗೆ. ಜೀವಿಗಳಲ್ಲೂ ಇದ್ದಾನೆ. ಪರಮಾತ್ಮ ನಾವು ಅನ್ಕೊಳ್ತೀವಿ ನಮ್ಮ ಹೃದಯದೊಳಗಿರೋನ್ ಮಾತ್ರ ಪರಮಾತ್ಮ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜಗತ್ತಿನಲ್ಲಿ 3 ರೀತಿಯ ಪರಮಾತ್ಮರಿದ್ದಾರೆ. ಇವರನ್ನ 3 ರೀತಿಯ ವಿಷ್ಣುಗಳು ಅಂತ ಹೇಳ್ತಾರೆ, ಪುರುಷಾವತಾರಗಳು. ಈ 3 ಕೂಡ ಪರಮಾತ್ಮ ಅಂತಾನೆ ಹೇಳಿದ್ದಾರೆ. ಮೊದಲನೇ ವಿಸ್ತಾರ ಶ್ರೀಕೃಷ್ಣನದು ಮಹಾವಿಷ್ಣುವಾಗಿ. ಆತ ಸೃಷ್ಟಿಕರ್ತ. ಪೂರ್ತಿ ಈ ಭೌತಿಕ ಜಗತ್ತು ಏನಿದೆ ಆತನ ಶ್ವಾಸದ ಏನು ಹೊರಪಡುವಿಕೆ ಏನಿದೆ, ನಿಶ್ವಾಸದಿಂದ ಆ ಎಲ್ಲ ಜಗತ್ತುಗಳು, ಬ್ರಹ್ಮಾಂಡಗಳು ಪ್ರಕಟವಾಗ್ತವೆ ಅಲ್ವಾ? ಆತ ಮೊದಲನೆಯ ಪರಮಾತ್ಮ, ಈ ಪೂರ್ತಿ ಭೌತಿಕ ಅಸ್ತಿತ್ವದ ಪರಮಾತ್ಮ ಆತ. ಎರಡನೆಯ ಪರಮಾತ್ಮ ಯಾರು? ಗೊತ್ತಿದೆಯಲ್ಲ, ಹೆಸರು ಹೇಳಿ. ಚತುರ್ಭುಜ ಎರಡನೇ ಪರಮಾತ್ಮ ಯಾರು? ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕ ವಿಷ್ಣು ಸೊ ಕ್ಷೀರದ ಈತನನ್ನ ಸಮಷ್ಟಿ ಪರಮಾತ್ಮ ಅಂತ ಹೇಳ್ತಾರೆ. ಈತ ಒಂದು ಬ್ರಹ್ಮಾಂಡದೊಳಗಿರುವಂತಹ ಪರಮಾತ್ಮ. ಆತನ ನಾಭಿಯಿಂದ ಕಮಲ ಬಂತು, ಅದರ ಮೇಲೆ ಬ್ರಹ್ಮನಿರ್ತಾನೆ. ಪೂರ್ತಿ ಬ್ರಹ್ಮಾಂಡದ ಒಂದು ಪರಮಾತ್ಮ ಯಾರು? ಗರ್ಭೋದಕಶಾಹಿ. ಗರ್ಭೋದಕಶಾಹಿ ವಿಷ್ಣು. ಈತನೇ ಆ ವಿರಾಟ್ ಪುರುಷನಾಗೂ ಕೂಡ ಕಂಗೊಳಿಸ್ತಾನೆ. ಮೂರನೇ ಪರಮಾತ್ಮ ಯಾರು? ಕ್ಷೀರೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ಮಹಾವಿಷ್ಣು ಎರಡೂ ಒಬ್ರೆ. ಮೂರನೇ ಕ್ಷೀರೋದಕ. ಕ್ಷೀರೋದಕಶಾಹಿ ವಿಷ್ಣು. ಸೊ ಸಾಮಾನ್ಯವಾಗಿ ನಾವು ಪರಮಾತ್ಮ ಅಂದ ತಕ್ಷಣ ಈತನ ಬಗ್ಗೆನೇ ಹೇಳ್ತಾ ಇರ್ತೀವಿ. ಕ್ಷೀರೋದಕಶಾಹಿ ಸರ್ವ ಅಂತರ್ಯಾಮಿ ಪರಮಾತ್ಮ, ಎಲ್ಲ ಜೀವಿಗಳ ಹೃದಯದಲ್ಲಿರುವವನು. ಹೃದಯ ಕಮಲದಲ್ಲಿ ಆತ ಸ್ಥಿತನಾಗಿದ್ದಾನೆ. ಪೀತ ಶ್ಯಾಮಂ, ಪೀತ ಕೌಶೇಯವಾಸಂ.
ಶಂಕಾಯುಪತಿಸ್ತೀಪ್ತಾಭ ಅನೇಕ ವರ್ಣನೆಗಳು ಬರ್ತದೆ. ಶಂಖ ಚಕ್ರ ಗದಾ ಪದ್ಮವು ಧರಿಸಿ ನಿಂತಿರುವ. ಸೊ ಈತ ಕ್ಷೀರೋದಕಶಾಹಿ ವಿಷ್ಣು. ಸೊ ಪೂರ್ತಿ ಭೌತಿಕ ಅಸ್ತಿತ್ವದ ಪರಮಾತ್ಮ ಮಹಾವಿಷ್ಣು, ಒಂದು ಬ್ರಹ್ಮಾಂಡದ ಪರಮಾತ್ಮ ಗರ್ಭೋದಕಶಾಹಿ ವಿಷ್ಣು, ಪ್ರತಿ ಜೀವಿಯ ಪರಮಾತ್ಮ ಯಾರು? ಕ್ಷೀರೋದಕಶಾಹಿ ವಿಷ್ಣು. ಗೊತ್ತಾಗ್ತಾ ಇದೆಯಾ? ಮೂರು ಪರಮಾತ್ಮಗಳು. ಇವರನ್ನ ಪುರುಷಾವತಾರ ಅಂತಲೂ ಹೇಳ್ತಾರೆ. ಪುರುಷಾವತಾರ, ಮೊದಲನೆಯ ಪುರುಷಾವತಾರ ಮಹಾವಿಷ್ಣು, ಎರಡನೆಯ ಪುರುಷಾವತಾರ ಗರ್ಭೋದಕಶಾಹಿ ವಿಷ್ಣು, ಮೂರನೆಯ ಪುರುಷಾವತಾರ ಕ್ಷೀರೋದಕಶಾಹಿ ವಿಷ್ಣು. ಇದನ್ನ ಈಗ ಪ್ರಭುಪಾದರು ವರ್ಣಿಸ್ತಾರೆ. ಬನ್ನಿ ನೋಡೋಣ, ಅದನ್ನ ಓದ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ನಾನೇ ಓದ್ತೀನಿ. ಭಗವಂತನ ಪರಮಾತ್ಮ ಸ್ವರೂಪವು ಮೂರು ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದು. ಈ ಮೂರನ್ನು ಒಟ್ಟಾಗಿ ವಿಷ್ಣು ತತ್ವ ಎಂದು ಕರೆಯುತ್ತಾರೆ. ಈ ವಿಶ್ವದಲ್ಲಿನ ವಿಷ್ಣು ತತ್ವವನ್ನ ಕ್ಷೀರೋದಕಶಾಹಿ ವಿಷ್ಣು ಅಂತ ಕರಿತೇವೆ. ಅಂದ್ರೆ ಈ ಗುಣಾವತಾರದಲ್ಲಿ ಅಥವಾ ತ್ರಿಮೂರ್ತಿಗಳಲ್ಲಿ ವಿಷ್ಣು ಅಂತ ಏನು ಎಣಿಸ್ತಾರಲ್ವಾ, ಅದು ಯಾರು? ಕ್ಷೀರೋದಕಶಾಹಿ ವಿಷ್ಣು. ಅವನು ಪ್ರತಿಯೊಬ್ಬ ಜೀವಿಯಲ್ಲೂ ಇರುವ ಸರ್ವಾಂತರ್ಯಾಮಿ ಪರಮಾತ್ಮ. ಇದು ಮೊದಲನೇ ಪರಮಾತ್ಮ. ಎರಡನೇ ಪರಮಾತ್ಮ ನೋಡಿ ಹೇಳ್ತಾರೆ, ಗರ್ಭೋದಕಶಾಹಿ ವಿಷ್ಣು ಎಲ್ಲ ಜೀವಿಗಳಲ್ಲಿಯೂ ಅಂತರ್ಗತವಾಗಿರುವ ಸಮಷ್ಟಿತ ಪರಮಾತ್ಮ. ಸಮಷ್ಟಿತ ಪರಮಾತ್ಮ. ಇವೆರಡರ ಆಚೆ ಕಾರಣೋದಕಶಾಹಿ ವಿಷ್ಣು ಸೃಷ್ಟಿ ಸಾಗರದಲ್ಲಿ ಮಲಗಿದ್ದಾನೆ. ಅವನು ಸಕಲ ವಿಶ್ವಗಳ ಸೃಷ್ಟಿಕರ್ತ. ಆತನಿಂದನೇ ಎಲ್ಲ ಭೌತಿಕ ಜಗತ್ತು, 24 ದ್ರವ್ಯಗಳು ಇವೆಲ್ಲವೂ ಬರ್ತದೆ. ಸೊ ಈ ಜಗತ್ತಿನಲ್ಲಿ ನಿರ್ವಹಣೆಗೆಂದು ಶ್ರೀಕೃಷ್ಣ ಈ ಮೂರು ವಿಷ್ಣು ರೂಪಗಳಲ್ಲಿ ವಿಸ್ತಾರವಾಗ್ತಾನೆ. ಇದು ಎಲ್ಲ ಎಲ್ಲಿ ಬಂದಿದೆ? ಬ್ರಹ್ಮ ಸಂಹಿತೆ ಶ್ಲೋಕದಲ್ಲಿದೆ ಇದೆಲ್ಲ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟೀಷು ಅಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷ ಭೂತಂ. ನೋಡಿ, ಬ್ರಹ್ಮ ಅಂತ ಬಂತು, ಇದು ಮುಂಚಿಂದೆಲ್ಲ ಇದು ಪರಮಾತ್ಮ. ಪ್ರಭಾ ಪ್ರಭವತು ಕೋಟೀಷು ಅಶೇಷ ಇದೆಲ್ಲ. ಇದೆಲ್ಲದರ ಮೂಲ ಯಾರು? ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದರ ಅನುವಾದ ಓದ್ತೀರಾ? ಕೋಟಿ ಕೋಟಿ ವಿಶ್ವಗಳಲ್ಲಿ. ಓದಿ ಇದನ್ನ, ಓದಿ. ಕೋಟಿ ಕೋಟಿ ವಿಶ್ವಗಳಲ್ಲಿ ಅಸಂಖ್ಯಾತ ಲೋಕಗಳಿವೆ. ಪ್ರತಿಯೊಂದು ಇತರ ಲೋಕಗಳಿಗಿಂತ ಸ್ವರೂಪದಲ್ಲಿ ಭಿನ್ನ. ಈ ಲೋಕಗಳೆಲ್ಲವೂ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಲ್ಲಿವೆ. ಈ ಬ್ರಹ್ಮಜ್ಯೋತಿಯು ನಾನು ಪೂಜಿಸುವ ದೇವೋತ್ತಮ ಪರಮ ಪುರುಷನ ತೇಜಾಂಪುಂಜದ ಕಿರಣಗಳು. ನೋಡಿ, ಓಕೆ, ಪರವಾಗಿಲ್ಲ, ಸಾಕು. ಸೊ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಇದರ ಅನುವಾದದಲ್ಲಿ ಅಂದ್ರೆ, ಬ್ರಹ್ಮಜ್ಯೋತಿ ಅದು ಆತನ ಕಿರಣ. ಅದು ಪ್ರಭಾ. ಯಸ್ಯ ಪ್ರಭಾ. ಪ್ರಭಾ ಅಂದ್ರೆ ಕೇಳಿರ್ಬೋದು ಶಬ್ದ ನೀವು, ಕಾಂತಿ. ಸೂರ್ಯಪ್ರಭೆ ಅಂತಾರೆ ಸೂರ್ಯಕಾಂತಿಗೆ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನೇ ಈ ಮಾತು ಹೇಳಿದ್ದಾನೆ. ಏನಂತ? ಆ ಭಗವಂತನ ಶರೀರದ ಕಾಂತಿ ಅದುವೇ ಈ ಬ್ರಹ್ಮಜ್ಯೋತಿ ಅಂತ. ಸೊ ಇಷ್ಟೆಲ್ಲ ನಾವೇನು ಕೇಳಿದ್ವಿ, ಇದರ ಸಾರ ಏನು? ಕೃಷ್ಣನೇ ಎಲ್ಲದರ ಮೂಲ. ಪರಿಪೂರ್ಣ ಜ್ಞಾನವೆಂದರೆ ಕೃಷ್ಣನೇ ಬ್ರಹ್ಮನ ಮೂಲ ಅಂತ ತಿಳಿಯುವುದು. ಬ್ರಹ್ಮನ ಮೂಲ ಭಗವಾನ್ ಶ್ರೀಕೃಷ್ಣ. ಶ್ರೀಮದ್ ಭಾಗವತದಂಥ ಗ್ರಂಥಗಳಲ್ಲಿ ಕೃಷ್ಣ ವಿದ್ಯೆಯನ್ನು ಅಚ್ಚುಕಟ್ಟಾಗಿ ನಿರೂಪಿಸಲಾಗಿದೆ. ನಿಜವಾಗಿ ನಾವು ಆ ಭಗವಂತರ ಕುರಿತಾಗಿ ತಿಳಿಬೇಕಾ ಆಗಿದ್ದಲ್ಲಿ ಉಪನಿಷತ್ತಿನ ನಂತರ ಏನು ಓದಬೇಕು? ಭಾಗವತ ಓದಬೇಕು. ಭಗವದ್ಗೀತೆ ನಂತರ ಭಾಗವತ. ಪ್ರಭುಪಾದರು ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲಿ ಅದರ ಕರ್ತೃ ವ್ಯಾಸದೇವನು ಒಬ್ಬನ ಸಾಕ್ಷಾತ್ಕಾರಕ್ಕೆ ಬ್ರಹ್ಮ, ಪರಮಾತ್ಮ, ಭಗವಂತ ಎಂದು ಕರೆಯಲಾಗಿದೆ ಎಂದು ಹೇಳುತ್ತಾರೆ. ಇದು ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಪರಮ ಸತ್ಯನೇ ಜೀವ, ಸಾಧಾರಣ ಜೀವಿ ಎಂದು ಶ್ರೀಲ ವ್ಯಾಸದೇವನು ಎಲ್ಲೂ ಹೇಳಿಲ್ಲ. ನೋಡಿ, ಯಾವಾಗ ನಾವು ಒಬ್ಬ ಸಾಮಾನ್ಯ ಜೀವಿಯನ್ನ ಭಗವಂತನನ್ನಾಗಿ ಮಾಡಿಬಿಡ್ತೀವೋ ಅದು ದೊಡ್ಡ ಮೂರ್ಖತನ, ದೊಡ್ಡ ಅಜ್ಞಾನ. ಪ್ರಭುಪಾದರು ಅದನ್ನು ಖಂಡಿಸ್ತಾರೆ. ಜೀವಿಯು ಸರ್ವಶಕ್ತನಾದ ಪರಮ ಸತ್ಯ ಎಂದು ಪರಿಗಣಿಸಬಾರದು. ಹಾಗಿದ್ದಲ್ಲಿ ಜೀವಿ ಏನಾದರೂ ಭಗವಂತ ಆಗಿದ್ರೆ ಆತ ಯಾಕೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ?
ಹೇ ಭಗವಂತ, ದಯವಿಟ್ಟು ನಿನ್ನ ಆ ಕಾಂತಿ, ಆ ತೇಜಸ್ಸನ್ನ ತೆಗಿಯಪ್ಪ. ಈಗ ಪ್ರಾರ್ಥನೆ ಮಾಡೋದ್ರ ಅರ್ಥ ಏನು? ಜೀವಿ ಭಗವಂತನಿಗೆ ಅಧೀನ ಅಂತ. ಜೀವಿ ಎಂದು ಭಗವಂತನಾಗಲಾರ. ಆಗಲಾರ. ಈ ಅಂಶ ಇಲ್ಲಿ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಅದ್ರ ಕೊನೆಯದಾಗಿ ಹೇಳ್ತಾ ಇದ್ದಾರೆ, ತೀರ್ಮಾನ ಏನೆಂದರೆ ಪರಮಸತ್ಯನ ಆಧ್ಯಾತ್ಮಿಕ ಶಕ್ತಿಯುಳ್ಳ ಸೃಷ್ಟಿಗಳು ಇಲ್ಲದಿರುವಾಗ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವಾಗುವುದು. ಅಂತೆಯೇ ಒಬ್ಬನು ಭಗವಂತನ ಐಹಿಕ ಶಕ್ತಿಗಳನ್ನು ಅರಿತಾಗ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅತಿ ಅಲ್ಪ ಮಾಹಿತಿ ಇದ್ದು ಅಥವಾ ಇಲ್ಲವೇ ಮಾಹಿತಿಯೇ ಇಲ್ಲದ್ದು ಅವನಿಗೆ ಪರಮಾತ್ಮ ಅಂತ ಹೇಳಲಾಗತ್ತೆ. ಹೀಗಾಗಿ ಪರಮಸತ್ಯನ ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಇವೆರಡು ಆಂಶಿಕ ಸಾಕ್ಷಾತ್ಕಾರಗಳು. ಅಂದ್ರೆ ಪರಿಪೂರ್ಣ ಅಲ್ಲ. ಆ ಪರಮಸತ್ಯನನ್ನ ನಿರಾಕಾರ ಬ್ರಹ್ಮ ಅಥವಾ ಸರ್ವಾಂತರ್ಯಾಮಿ ಪರಮಾತ್ಮ, ಮೂರು ವಿಷ್ಣುಗಳು ಅಂತ ತಿಳಿಯೋದು ಅದು ಸಂಪೂರ್ಣ ಅಲ್ಲ. ಅದು ಒಂದು ಹಂತ ಹಂತದಲ್ಲಿ ಬೆಳೀತಾ ಇದ್ದಾರೆ. ಸಂಪೂರ್ಣ ಯಾವುದು? ಭಗವತ್ ಸಾಕ್ಷಾತ್ಕಾರ. ಆದರೆ ನೋಡಿ, ಇಲ್ಲಿ ಹೇಳ್ತಾರೆ, ಹಿರಣ್ಯ ಪಾತ್ರವನ್ನು ತೆಗೆದ ನಂತರ ಒಬ್ಬ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅವನ ಪೂರ್ಣ ಶಕ್ತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡರೆ, ಭಗವದ್ಗೀತೆಯಲ್ಲಿ ಮಾತಿದೆ, ವಾಸುದೇವ ಸರ್ವಮಿತಿ, ಅದು ಭಗವತ್ ಸಾಕ್ಷಾತ್ಕಾರ. ವಾಸುದೇವನೇ ಎಲ್ಲವೂ. ಅದರ ಅರ್ಥ ಏನು? ಆತನೇ ನಿರಾಕಾರ ಬ್ರಹ್ಮ, ಆತನೇ ಪರಮಾತ್ಮ, ಆತನೇ ಭಗವಂತ. ಅವನೇ ಭಗವಂತ ಮೂಲ. ಇದು ಸಂಪೂರ್ಣ ಜ್ಞಾನ. ನೋಡಿ, ಪ್ರಭುಪಾದರು ಎಷ್ಟು ಸ್ಪಷ್ಟವಾಗಿ ನಮಗೆ ಹಂತ ಹಂತವಾಗಿ ತೋರಿಸ್ತಾ ಇದ್ದಾರೆ. ಸೊ ಆಗ ನಾವು ನೋಡಿದ್ವಲ್ಲ, ಏನದು? ಆ ಭಕ್ತಿ ಅಥವಾ ಆಧ್ಯಾತ್ಮಿಕ ಮಾರ್ಗಗಳ ಆ ಮೆಟ್ಲಿತ್ತಲ್ಲ, ಒಂದೊಂದಾಗಿತ್ತಲ್ಲ, ನೆನಪು ಮಾಡ್ಕೊಳ್ಳಿ. ಮೊದ್ಲಿಗೆ ಏನಿತ್ತು? ಸಾಂಖ್ಯ. ಅದಾದ್ಮೇಲೆ ಏನ್ ಬಂತು? ಜ್ಞಾನ. ಅದಾದ್ಮೇಲೆ ಯೋಗ. ಯೋಗ. ಅದಾದ್ಮೇಲೆ ಭಕ್ತಿ. ಭಕ್ತಿ. ಸೊ ಸಾಂಖ್ಯದಿಂದ ಏನನ್ನ ಕಲಿತಾರೆ ಜನ? ಯಾವುದರ ಸಾಕ್ಷಾತ್ಕಾರ ಪಡಿತಾರೆ? ಭೌತಿಕ ಸೃಷ್ಟಿ. ಭೌತಿಕ ಸೃಷ್ಟಿ. ಈ ಭೌತಿಕ ಸೃಷ್ಟಿ ಏನಪ್ಪಾ ಇದು ಅಂತ ತಿಳ್ಕೊಳ್ತಾರೆ. ಜ್ಞಾನ ಮಾರ್ಗದಿಂದ ಯಾವ ಸಾಕ್ಷಾತ್ಕಾರ ಪಡಿತಾರೆ? ನಿರಾಕಾರ ಬ್ರಹ್ಮ. ನಿರಾಕಾರ ಬ್ರಹ್ಮ. ಈಗೆಲ್ಲ ಇದು ನಾನು ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಬರುತ್ತೆ, ನೀವು ಓದಬೇಕಾದ್ರೆ ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ ಅಷ್ಟೇ. ಯೋಗ ಅಥವಾ ಯೋಗ ಮಾರ್ಗದಿಂದ ಪರಮಾತ್ಮ ಸಾಕ್ಷಾತ್ಕಾರ ಪಡಿತಾರೆ. ಸೊ ಭಕ್ತಿ ಮಾರ್ಗದಿಂದ ಭಗವತ್ ಸಾಕ್ಷಾತ್ಕಾರ ಪಡಿತಾರೆ. ನೋಡಿ, ಪ್ರಭುಪಾದರು ಬರೀತಾರೆ, ಭಗವದ್ಗೀತೆಯಲ್ಲಿ ನಿರಾಕಾರ ಬ್ರಹ್ಮನ ಆರಾಧಕರು ಅಂದ್ರೆ ಯಾರು? ಜ್ಞಾನಿಗಳು. ಪರಮಾತ್ಮನ ಆರಾಧಕರು ಅಂದ್ರೆ ಯಾರು? ಯೋಗಿಗಳು. ನಿಜವಾಗಿ ಯೋಗ ಮಾರ್ಗ ಅಂದ್ರೆ ವ್ಯಕ್ತಿ ಭಗವಂತ ಆ ಪರಮಾತ್ಮನ ಸ್ವರೂಪವನ್ನು ಧ್ಯಾನಿಸ್ಬೇಕು. ಇನ್ನೇನು 4 ದಿನದಲ್ಲಿ ಯೋಗ ದಿನ ಅಂತ ಮಾಡ್ತಾರೆ. ಅಫ್ಕೋರ್ಸ್ ಮಾಡೋದು ತಪ್ಪಲ್ಲ, ನಾನು ಹೇಳ್ತಾ ಇರೋದು. ಬಟ್ ನಿಜವಾದ ಯೋಗ, ಆ ಯೋಗ ಶಾಸ್ತ್ರ ಭಗವದ್ಗೀತೆ. ಯೋಗಶಾಸ್ತ್ರ ಅಂತಾರೆ ಭಗವದ್ಗೀತೆ, ಕೇಳಿರ್ಬೋದು ನೀವು. ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಂತ ಬರುತ್ತೆ. ಸೊ ಆ ಯೋಗ ಅಂದ್ರೆ ಪರಮಾತ್ಮನ ಧ್ಯಾನ ಮಾಡಬೇಕು ಮುಖ್ಯವಾಗಿ. ಅದಾದ್ಮೇಲೆ ಇಲ್ಲಿ ನೋಡಿ, ಮತ್ತು ಶ್ರೀಕೃಷ್ಣನ ಭಕ್ತರು ಎಂಬ 3 ಬಗೆಯ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಅಂದ್ರೆ ಮೊದಲನೇ ವ್ಯಕ್ತಿ ಸಾಂಖ್ಯ ಪಾಲನೆ ಮಾಡೋನು, ಅವನು ಈ ಜಗತ್ತನ್ನೇ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಮೀರಿದವರು ಆಧ್ಯಾತ್ಮಿಕವಾದಿಗಳು. ಯಾರ್ಯಾರು? ಜ್ಞಾನಿ, ಯೋಗಿ, ಭಕ್ತ. ಇವರು 3ರಲ್ಲಿ ಯಾರು ಶ್ರೇಷ್ಠ? ಅಫ್ಕೋರ್ಸ್ ಡಯಾಗ್ರಾಮ್ ಎಲ್ಲನೂ ತೋರಿಸ್ಬಿಟ್ವಿ ನಾವು ಹೀಗೆ. ಬಟ್ ಅದಕ್ಕೆ ಪುರಾವೆ ಎಲ್ಲಿದೆ? ಪುರಾವೆ ಇದೆ. ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಆ ಎಲ್ಲ ಪುರಾವೆಗಳನ್ನ ಭಗವಂತನೇ ಹೇಳಿದ್ದಾನೆ. ಬನ್ನಿ ನೋಡೋಣ, 1 ನಿಮಿಷ ಶ್ಲೋಕಗಳನ್ನ ಓದ್ಬಿಡೋಣ, ಅವಾಗ ಸ್ಪಷ್ಟ ಆಗ್ಬಿಡುತ್ತೆ ನಿಮ್ಗೆ. 6ನೇ ಅಧ್ಯಾಯ 66. ಅದರ ಕೊನೆ ಭಾಗ. ಆಕ್ಚುಲಿ ಹಿಂದಿಂದ ಹೋಗ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ 46 ಮತ್ತೆ 47. ನೋಡಿ, 46ರಲ್ಲಿ ನಾನು ಶ್ಲೋಕದ ಅನುವಾದ ತೋರಿಸ್ತೀನಿ. ಯಾರಾದ್ರೂ ಓದ್ತೀರಾ? ಇಲ್ಲಿ ಓದಿ ಇದನ್ನ. ಯೋಗಿಯು ತಪಸ್ಸಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗಿರುವವರಿಗಿಂತಲೂ ಶ್ರೇಷ್ಠವಾದವನು. ಆದ್ದರಿಂದ ಅರ್ಜುನ ಎಲ್ಲ ಸನ್ನಿವೇಶದಲ್ಲಿಯೂ ಯೋಗಿಯಾಗು. ಸೊ ಕೃಷ್ಣ ಏನ್ ಹೇಳ್ದ? ಕರ್ಮಿಗಳಿಗಿಂತ
ತಪಸ್ವಿಗಳಿಗಿಂತ ಜ್ಞಾನಿಗಳಿಗಿಂತ ಶ್ರೇಷ್ಠನಾದವನು ಯೋಗಿ. ಅಂದ್ರೆ ಯಾವ ಸಾಕ್ಷಾತ್ಕಾರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿವರೆಗೆ? ಯೋಗಿ ಆಗು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಯಾವ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ? ಪರಮಾತ್ಮ ಸಾಕ್ಷಾತ್ಕಾರ. ಪರಮಾತ್ಮ ಪರಮಾತ್ಮ ಸಾಕ್ಷಾತ್ಕಾರ. ಈಗ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ನೋಡಿ, ಇಂಟ್ರೆಸ್ಟಿಂಗು. ಡೈರೆಕ್ಟ್ ಅನುವಾದ ಓದಿ ಓದಿ. ಯಾರು ಸದಾ ಅನುವಾದ ಓದಿ. ನನ್ನಲ್ಲಿಯೇ ಇರುವರೋ ಹಾ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ ನನ್ನನ್ನು ಭಜಿಸುವನೋ ಅವನೇ ಎಲ್ಲಾ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿಸುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಶ್ರೇಷ್ಠನಾದ. ಇದು ನನ್ನ ಅಭಿಪ್ರಾಯ. ಹಾ, ಸೊ ಯೋಗಿಗಳಲ್ಲಿ ಶ್ರೇಷ್ಠನಾದವನು ಯಾರು ಇಲ್ಲಿ ಹೇಳ್ತಾ ಇದ್ದಾರೆ? ನನ್ನ ಬಗ್ಗೆ ಚಿಂತನೆ ಮಾಡೋನು, ನನ್ನ ಭಜನೆ ಮಾಡೋನು, ನನ್ನ ಹತ್ರ ಇರೋನು ಯಾರವನು? ಭಗವಂತ ಭಕ್ತ ಭಗವಂತ ಅಲ್ವಾ? ಭಕ್ತ. ಭಜನೆ ಅಂದ ತಕ್ಷಣನೇ ಶಬ್ದ ಬರುತ್ತೆ ಭಕ್ತ. ಸೊ ಯೋಗಿಗಿಂತ ಶ್ರೇಷ್ಠನಾದವನು ಯಾರು? ಭಕ್ತ ಈ ಶ್ಲೋಕದಲ್ಲಿ ಬಂತಲ್ಲ, ಭಕ್ತ. ಸೊ ಭಕ್ತ. ಪ್ರಭುಪಾದರು ಅದನ್ನೇ ಇಲ್ಲಿ ನೋಡಿ ಶ್ಲೋಕದಲ್ಲಿ ಶ್ಲೋಕ ನಂಬರ್ ತೋರಿಸ್ತಾ ಇದ್ದಾರೆ, ನೀವು ಅದನ್ನು ಹೋಗಿ ನೋಡಬೇಕು. 6.46 to 47 ಪ್ರಭುಪಾದರು ಹೇಳ್ತಾರೆ ನೋಡಿ. ಇಲ್ಲಿ ಭಗವದ್ಗೀತೆಯಲ್ಲಿ ಇದರ ವರ್ಣನೆ ಇದೆ. ಎಲ್ಲ ಬಗೆಯ ಆಧ್ಯಾತ್ಮಿಕವಾದಿಗಳಲ್ಲಿ ಜ್ಞಾನಿಯು ವೈದಿಕ ಜ್ಞಾನ ಬಲ್ಲವನು ಶ್ರೇಷ್ಠನೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದರೂ ಯೋಗಿಗಳು ಜ್ಞಾನಿಗಿಂತ ದೊಡ್ಡವರು, ಕರ್ಮಿಗಿಂತ ದೊಡ್ಡವರು. ಯೋಗಿಗಳೆಲ್ಲ ಯಾರು ನನ್ನ ಶಕ್ತಿಯನ್ನೆಲ್ಲ ಬಳಸಿ ಸದಾ ನನ್ನ ಸೇವೆ ಮಾಡುವರೋ ಅವನು ಪರಮಶ್ರೇಷ್ಠನು. ಯಾರಿದು? ಭಕ್ತ. ಭಕ್ತ. ಒಟ್ಟಿನಲ್ಲಿ ತತ್ವಜ್ಞ ಕಾರ್ಮಿಕನಿಗಿಂತ ಶ್ರೇಷ್ಠ, ಯೋಗಿ ತತ್ವಜ್ಞಗಿಂತ ಉತ್ತಮ. ಯೋಗಿಗಳಲ್ಲೆಲ್ಲ ಸದಾ ಭಗವತ್ ಸೇವೆಯಲ್ಲಿ ನಿರತನಾಗಿ ಭಕ್ತಿಯೋಗದಲ್ಲಿರುವವನು ಪರಮಶ್ರೇಷ್ಠ. ಶ್ರೇಷ್ಠ. ಈ ಪರಿಪೂರ್ಣತೆಯನ್ನು ಸಾಧಿಸಬೇಕೆಂದು ಈಶೋಪನಿಷತ್ತು ಹೇಳುತ್ತದೆ. ಸಾರಾಂಶದಲ್ಲಿ ನೋಡೋದಾದ್ರೆ ಈ ಶ್ಲೋಕ ಏನ್ ಹೇಳುತ್ತೆ? ಆ ಪರಮ ಸತ್ಯದ ಸಾಕ್ಷಾತ್ಕಾರದಲ್ಲಿ ಭಗವಂತ ಸಾಕ್ಷಾತ್ಕಾರ ಶ್ರೇಷ್ಠ. ಆ ಭಗವಂತ ಸಾಕ್ಷಾತ್ಕಾರವನ್ನ ಪಡೆಯುವಂತಹ ಮಾರ್ಗ ಯಾವುದು? ಸಾಂಖ್ಯ ಮಾರ್ಗ, ಭಕ್ತಿ ಜ್ಞಾನ, ಮಾರ್ಗ. ಯೋಗ, ಭಕ್ತಿ ಎಲ್ಲ ಡೈರೆಕ್ಟ್ ಹಂತ ಭಕ್ತಿ ಹಂತವಾಗಿ ಮಾರ್ಗ. ಬರೋದು. ಬೇರೆ ಮಾರ್ಗದಿಂದ ನೀವು ಭಗವಂತನನ್ನ ಸಾಕ್ಷಾತ್ಕಾರ ಪಡೀಲಿಕ್ಕೆ ಆಗೋದಿಲ್ಲ. ಹ್ಮ್ ಇಲ್ಲಿವರೆಗೂ ಕೇಳಿದ್ವಲ್ವಾ? ಭಕ್ತಿ ಮಾರ್ಗ ಮಾತ್ರ ನಿಮಗೆ ಭಗವಂತನ ಸಾಕ್ಷಾತ್ಕಾರ ನೀಡಬಲ್ಲದು. ಸೊ ಆ ಮಾರ್ಗವನ್ನ ಪಾಲಿಸಿ ನೀವು ಉನ್ನತ ಸಾಕ್ಷಾತ್ಕಾರವನ್ನು ಪಡೆಯಿರಿ. ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಶ್ರೇಷ್ಠ ಯಾವುದು? ಭಕ್ತಿ. ಭಕ್ತಿ. ಅದು ಯಾವ ಸಾಕ್ಷಾತ್ಕಾರವನ್ನು ನೀಡುತ್ತೋ ಅದು ಎಲ್ಲ ಸಾಕ್ಷಾತ್ಕಾರದಲ್ಲೂ ಶ್ರೇಷ್ಠ, ಅದು ಭಗವತ್ ಸಾಕ್ಷಾತ್ಕಾರ. ಸೊ ಹೀಗೆ ಈ ಒಂದು ಶ್ಲೋಕ ಏನಿದೆ, ಸರಳವಾಗಿ ನೋಡೋದಾದ್ರೆ ನಮಗೆ ಏನ್ ತಿಳಿಸ್ಕೊಡ್ತಾ ಇದೆ? ಮುಖ್ಯವಾಗಿ ಹೇಗೆ ಆ ಭಗವಂತನೇ ಬ್ರಹ್ಮಜ್ಯೋತಿ ಮತ್ತೆ ಪರಮಾತ್ಮ ಇವೆರಡರ ಮೂಲ. ಅಷ್ಟೇ ಅಲ್ಲದೆ ಭಕ್ತಿ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳಿಗಿಂತ ಶ್ರೇಷ್ಠ. ಅದನ್ನ ಪಾಲಿಸಬೇಕು. ಆಗ ಭಗವಂತನ ನಿಜ ಸ್ವರೂಪದ ದರ್ಶನ, ಆತನ ಸೇವೆ ದೊರಕುತ್ತೆ. ಇಲ್ಲ ಅಂದ್ರೆ ಬರೀ ಕಣ್ಣು ಕುಗ್ತಾ ಇರುತ್ತೆ ನಿರಾಕಾರ ಬ್ರಹ್ಮಜ್ಯೋತಿ ಅಂತ. ಓಕೆ, ಎನಿವೆ ಇದನ್ನ ನೀವು ಕೂಡ ದಯವಿಟ್ಟು ನಿಮ್ಮ ಸಮಯದಲ್ಲಿ ಓದಿ. ನಾನು ಸಂಕ್ಷೇಪವಾಗಿ ತೋರಿಸ್ತಾ ಕವರ್ ಮಾಡಿದೆ, ಸರಳವಾಗಿ ಅರ್ಥ ಆಗಲಿ ಅಂತ. ಎನಿವೇಸ್, ತಾವೆಲ್ಲರೂ ಕೂಡ ನಿಮ್ಮ ಸಮಯದಲ್ಲಿ ಇದನ್ನ ಸ್ಟಡಿ ಮಾಡಿ. ಓಕೆ, ನಾನು ಇಲ್ಲಿಗೆ ಚರ್ಚೆನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಹೇಗೆ ಟೈಮ್ ಆಗುತ್ತೆ ಅಂತ ನೋಡಿಕೊಂಡು. ಅಲ್ಲಿವರೆಗೆ ನೀವು ನಿಮ್ಮ ನೆಕ್ಸ್ಟ್ ಕ್ವಶನ್ ಬಗ್ಗೆ ತಯಾರಾಗ್ತಾ ಇರಿ, ಓಪನ್ ಬುಕ್ ಕ್ವಶನ್ ಬಗ್ಗೆ. ಓಕೆ, ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅದನ್ನ ಹೇಳಿ. ಅದು ಕ್ವಶನ್ ಯಾವ ತರ ಪ್ಯಾಟರ್ನ್ ಅಲ್ಲಿ ಬರಿಬೇಕು ಅಂತ ನೀವು ಒಂದು ಐಡಿಯಾಸ್ ಕೊಟ್ರೆ. ಯಾವ ಕ್ವಶನ್? ಅದೇ ಸೆಕೆಂಡ್ ಯಾವ question? ಸೆಕೆಂಡ್ ಒನ್ ನೀವು ಹೇಗೆ ಹೇಳಿದ್ರಲ್ಲ. ಫಸ್ಟ್ ಬರ್ದಿದ್ದೀರೋ ಹಾಗೆ ಬರೀಬೇಕು. ಸೆಕೆಂಡು ಇಲ್ಲ, ಇವಾಗ ಹೇಗ್ first ಒಂದೊಂದು ಬರ್ದಿದ್ದೀರೋ ಹಾಗೆ ಬರೀ. ಅಧ್ಯಾಯದಿಂದ ಸ್ವಲ್ಪ ತೆಗಿಬೇಕಂತ ಹೇಳಿದ್ರಿ ಅಲ್ವಾ? ಅದು ಒಂದು ಅಧ್ಯಾಯ, ಹೌದು. ಆ ಮಂತ್ರದ ಹೆಸರು ಹಾಕಿ ಅದ್ರಲ್ಲಿ ಬರಿಬೇಕು. ನೆಕ್ಸ್ಟ್ ಆ ಮಂತ್ರದ ಹೆಸರು ಹಾಕಿ ಆ ತರ ಹೌದು. ಬರಿಬೇಕಾ? ಸೊ ಒಂದು ಲೈನ್ ಬರಿಬೇಕು ಅಲ್ಲಿರೋದು ಏನು ಅಂತ. ಅದ್ರ ಬ್ರಾಕೆಟ್ ಅಲ್ಲಿ ಮಂತ್ರ 4 ಶ್ಲೋಕದಲ್ಲಿ ಇದರ ಉಲ್ಲೇಖ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಬರಿಬೇಕು. ಮಂತ್ರ 4 ಭಾವಾರ್ಥದಲ್ಲಿ ಈ ಅಂಶ ಪ್ರಭುಪಾದ ಬರ್ತಾರೆ. ನೆಕ್ಸ್ಟ್ ಇನ್ಯಾವುದೋ ಒಂದು ಸಾಬೀತು ಮಾಡೋ ಅಂಶ ಬರಿಬೇಕು, ಬ್ರಾಕೆಟ್ ಅಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ಬೇಕು. ಆಕ್ಚುಲಿ ಆ ಆನ್ಸರ್ ಕೇವಲ ನೀವು ಕಲೆಕ್ಟ್ ಮಾಡ್ತಾ ಹೋಗ್ಬೇಕು.
ಎವಿಡೆನ್ಸಸ್ನ, ಪುರಾವೆಗಳನ್ನ ಈ ರೀತಿ ಬರಿತಾ ಹೋಗೋದೇ ಮುಖ್ಯವಾಗಿರುತ್ತೆ. ಓಕೆ, ಆಕ್ಚುಲಿ ಹೇಳ್ಬೇಕಂದ್ರೆ ಸೆಕೆಂಡ್ ಕ್ವಶನ್ ಬಹಳ ಸುಲಭ ಅದು. ಯಾಕೆಂದ್ರೆ ನೀವೇನು ಬಹಳ ಚಿಂತಿಸಿ ಬರೆಯೋದು ಬೇಕಿಲ್ಲ, ಜಸ್ಟ್ ಕಲೆಕ್ಟ್ ಮಾಡಬೇಕು ಎಲ್ಲವನ್ನು. ಕಲೆಕ್ಟ್ ಎಲ್ಲ ಮಾಡಿ ನೀವು ಬರೀತಾ ಮಂತ್ರಗಳೆಲ್ಲ ಹೋಗ್ಬೇಕು. ಇರೋದು ಕಲೆಕ್ಟ್ ಮಾಡ್ಬೇಕು. ಅದೇ ಯಾವ ತರ ಎಲ್ಲಾ ಬರೆಯೋದು ಮಂತ್ರ ಪ್ಯಾಟ್ರನ್ ಅಂತ. ಅದ್ ನೀವ್ ಯೋಚನೆ ಮಾಡಿ, ಯಾವ್ಯಾವ ಮಂತ್ರದಲ್ಲಿ ಬರುತ್ತೆ ಅಂತ ಆಗ್ಲೇ ನಿಮ್ಗೆ ತೋರಿಸ್ಬಿಟ್ಟಿದ್ವಿ. ಸೊ ಅದ್ ನೀವ್ ಇದೆಲ್ಲ ಯೋಚನೆ ಮಾಡಿ. ಒಟ್ಟಾರೆ ಸೇರಿ ಒಂದೇ ಪೇಜ್ ಇರ್ಬೇಕಾ, ಇಲ್ಲಾಂದ್ರೆ ಜಾಸ್ತಿ ಆದ್ರೂ ಪರವಾಗಿಲ್ವಾ ಪ್ರಭು? ಪ್ರತಿ ಆನ್ಸರ್ಗೆ ಹೇಗೆ ಪೇಜ್ ಲಿಮಿಟೇಷನ್ನು, ಎಷ್ಟು ವರ್ಡ್ಸ್ ಅಲ್ಲಿ ಬರೀಬೇಕು ಅನ್ನೋದು ಸೇಮ್ ಇರುತ್ತೆ. ಅದಾಗ್ಲೇ ಹಿಂದೆ ಹೇಳಿದ್ವಿ ಅಲ್ವಾ, ಎಷ್ಟು ಸೊ ಪೇಜ್ ಅಲ್ಲಿ ಒಂದೇ ಇರ್ಬೇಕು ಪೇಜ್, ಅಂತ ಹೇಳಿದ್ವಿ ನಾವು ನಿಮ್ಗೆ. ಅದೇ 2 to ಒಂದೇ 4. ಪೇಜ್ ಹೇಳಿದ್ದೀರಾ, ಅದು ಫಸ್ಟ್ 3. ಇದು ಅದೇ ತರ ಬರಿಬೇಕಾ, ಇಲ್ಲಾಂದ್ರೆ ಹೇಗೆ ಜಾಸ್ತಿ ಆಗ್ಬೋದಾ ಅಂತ ಕೇಳ್ಕೊಳ್ಳೋಣ ಅಂತ. ತತ್ವ ಮಾತ್ರ ಫಸ್ಟ್ ಬರೀಬೇಕು ಅಂತ. ಸೇರ್ಸ್ ಬರೀರಿ ಫಸ್ಟ್ ಎಲ್ಲ ಎಲ್ಲ ಪಾಯಿಂಟ್ಸ್ ಅನ್ನ ಫಸ್ಟ್ ಸೇರಿಸಿ ನೀವು ನೋಡೋಣ ಎಷ್ಟಾಗುತ್ತೆ ಅಂತ ನಿಮ್ದು. ಸೊ ಹೆಚ್ಚಾದ್ರೂ ಏನೋ ತೊಂದರೆ ಇಲ್ಲ ಅಲ್ವಾ? ಓಕೆ, ಸರಿ. ಆ ಹೆಚ್ಚಾಗಿರೋ ಅಂಶಗಳೆಲ್ಲವೂ ಕೂಡ ಆ ಕ್ವಶನ್ಗೆ ಉತ್ತರ ಆಗಿರ್ಬೇಕು. ಬೇರೆ ಬೇರೆ ಕಥೆ ಬೇರೆ ಆಗಿದ್ರೆ ಬೇರೆ ಅದು ಏನಾರ ಏನು ಬರೀ. ಉಪಯೋಗ ಇಲ್ಲ. ಓಕೆ, ತತ್ವ ಮಾತ್ರ ಬರೀಬೇಕು ಅಂತ ಹೇಳ್ತೀರಲ್ಲ ಪ್ರಭು ನೀವು. ಕರೆಕ್ಟ್, ಉತ್ತರ ಪಾಯಿಂಟ್ ಇರಬೇಕು, ಎಕ್ಸಾಕ್ಟ್ ಪಾಯಿಂಟ್ ಇರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಶಿಲ ಪ್ರಭು ಹರೇ ಕೃಷ್ಣ ಪ್ರಭು. ಪ್ರಭು ಹರೇ ಕೃಷ್ಣ ಹಾ ಪ್ರಭು. ಹೇಳಿ ಪ್ರಭು ಹೇಳಿ. ನನ್ಗೆ ಯಾವಾಗ ಎಕ್ಸಾಮ್ ಕೊಡ್ತೀರಾ ಪ್ರಭು? ನಿಮ್ಮ ಪರೀಕ್ಷೆ ಬಗ್ಗೆ ಮಾತಾಜಿ ಅವ್ರ ಹತ್ರ ಚರ್ಚೆ ಮಾಡಿದೀವಿ. ಅವ್ರು ನಿಮ್ಗೆ ಆಯ್ತು ಹೇಳ್ತಾರೆ. ಪ್ರಭು. ಸರ್ವಗುಣ ಜಾನ ಮಾತಾಜಿ ಅವ್ರು ಇದಾರಲ್ಲ, ಆಯ್ತು ಪ್ರಭು. ಅವರು ನೆನ್ನೆ ಕೇಳಿದ್ರು. ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದ್ವಿ. ಅವ್ರು ನಿಮ್ಗೆ ಹೇಳ್ತಾರೆ. ಆಯ್ತು ಓಕೆ, ಪ್ರಭು. ಸರಿ ಹರೇ ಪ್ರಭು. ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಪ್ರಭು. ಇದ್ರಲ್ಲಿ ಹೇಳಿ 14 ಕ್ವೆಶ್ಚನ್ ಇದೆ ಅಲ್ಲ ಪ್ರಭು. ಐ ಮೀನ್ ಅದಕ್ಕೆ ಆನ್ಸರ್ ಹೆಂಗೆ ಏನ್ ಬರೀಬೇಕು ಗೊತ್ತಾಗಿಲ್ಲ ಪ್ರಭು. ಇಟ್ ಇಸ್ ಏನದು ಏನ್ ಕ್ವಶನ್? ಭಗವಂತ ಹೇಗೆ ನಿಶ್ಚಲನಾಗಿರುತ್ತಾನೆ. ಯಾವ ಮಂತ್ರ ಅಲ್ಲಿ ರೆಫರೆನ್ಸ್ ಕೊಟ್ಟಿರೋದು? ಆ ಮಂತ್ರ 8 ಇದೆ ಪ್ರಭು. ಅದಕ್ಕೆ ಆನ್ಸರ್ ಅದೇ ಭಗವಂತನ ದಿವ್ಯ ಶರೀರ ನರಗಳಿಂದ ಕೂಡಿರುವುದಿಲ್ಲ ಅದು ಅಲ್ವಾ ಪ್ರಭು? ಅದಕ್ಕೆ ಆನ್ಸರು ಅವನ ಇದು ಪ್ರಶ್ನೆ ನರಗಳು ಇರೋದೇನು? ಸ್ನಾಯುಗಳು ಎಲ್ಲ ಇರೋದಿಲ್ಲ. ಭಗವಂತನು ದಿವ್ಯ ಸ್ವರೂಪ, ದಿವ್ಯ ಜ್ಞಾನಾಂದಗಳ ಪರಿಪೂರ್ಣನು, ಅದೇ ತಾನೇ ಪ್ರಭು ಅದಕ್ಕೆ ಆನ್ಸರು? ನಾನೊಂದ್ಸಲ ಕ್ವಶನ್ ನೋಡ್ತೀನಿ ತಡೀರಿ. ಭಗವಂತ ಭಗವಂತ ಹೇಗೆ ನಿಶ್ಚಲನಾಗಿರುತ್ತಾನೆ ಅಷ್ಟೇ ಪ್ರಭು. ನೋಡ್ತೀನಿ. ನಿಶ್ಚಲ ಅಂತ ಇದೆಯಾ? ಹಾ ಪ್ರಭು, ಹಂಗೆ ಇದೆ. ನಿಶ್ಚಲನಾಗಿರುತ್ತಾನೆ, ಹೇಗೆ ನಿಶ್ಚಲನಾಗಿರುತ್ತಾನೆ. ಐ ಮೀನ್ ಅದು ರಿಲೇಟ್ ಮಾಡ್ಕೊಳ್ಳೋದು ಹೆಂಗೆ ಪ್ರಭು? ಆಲ್ಟರ್ನೇಟಿವ್ ವರ್ಡ್ ಏನಾದ್ರು ಹೇಳಿದ್ರೆ ಐ ಕ್ಯಾನ್ ಲುಕ್ ಫಾರ್ ಇಟ್. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಅದು ಅನ್ಎಂಬಾಡಿಡ್ ಅಂತ ಇದೆ. ಅದು ನಿಶ್ಚಲನ ನಿಶ್ಶರೀರನ. ಅನ್ಎಂಬಾಡಿಡ್. ಭಗವಂತನ ಶರೀರಕ್ಕೆ ಆತ್ಮಕ್ಕೆ ಡಿಫರೆನ್ಸ್ ಇಲ್ಲ. ದಟ್ ಕ್ಯಾನ್ ಬಿ ದ ಆನ್ಸರ್. ಅದು ಅದೇ ಆಕ್ಚುಲಿ ಅದೇ ಇರ್ಬೇಕಾಗಿರೋದು. ಅಕಾಯನ ಇದು ಪ್ರಭು, ವರ್ಡ್ ಟು ಅಕಾಯ ವರ್ಡ್. ಭಗವಂತ ಹೇಗೆ ಅಕಾಯನಾಗಿದ್ದಾನೆ. ಅತ್ತಾನೆ ಅಕಾಯನ. ಹಾ, ಬಟ್ ಇಲ್ಲಿ ಅದೇ ಪ್ರಭು ಇಲ್ಲಿ ಇದು. ಕ್ವಶನ್ ಅಲ್ಲಿ ಇದೇನ್ ಟ್ರಾನ್ಸ್ಲೇಷನ್ ಸ್ವಲ್ಪ ತಪ್ಪಾಗಿದೆ ಅನ್ಸುತ್ತೆ. ಸೊ ಏನಂತ ಕನ್ಸಿಡರ್ ಮಾಡ್ಬೇಕು ಪ್ರಭು ಕ್ವೆಶ್ಚನ್? ಅಕಾಯವನ್ನ ನೀವು ವರ್ಣಿಸ್ಬೇಕು. ಅಕಾಯ ಆ ಗುಣವನ್ನ ವರ್ಣಿಸ್ಬೇಕಲ್ಲಿ. ಆತ ಶರೀರ, ಮನಸ್ಸು ಮತ್ತೆ ಆತ್ಮಗಳಲ್ಲಿ ಭೇದ ಇಲ್ಲ. ಆತ ಸಮಯ ಮತ್ತೆ ಕಾಲದ ಮಿತಿ ಇಲ್ಲ ಆತನಿಗೆ. ಅದೆಲ್ಲ ವರ್ಣಿಸ್ಬೇಕು ಅಷ್ಟೇ. ಸಚ್ಚಿದಾನಂದ ವಿಗ್ರಹ. ಥ್ಯಾಂಕ್ ಯು ಪ್ರಭು. ಬೇಕಾದ್ರೆ ಅಲ್ಲಿ ಅಸ್ನಾವಿರಂ ಅದನ್ನು ಕೂಡ ಹೇಳಿ. ಆತನ ಶರೀರ ದಿವ್ಯ, ಆತನ ಶರೀರ ಈ ಮಾಂಸ ನರ ರಕ್ತಗಳಿಂದ ಮಾಡಿಲ್ಲ, ಅದೆಲ್ಲ ಹೇಳ್ಬೋದು. ದೇಹ ಮನಸ್ಸುಗಳಲ್ಲಿ ಭೇದವಿಲ್ಲ. ಅದೇ ಹೇಳಿ. ಎಸ್, ಓಕೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ.
ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗ್ರೂಪಲ್ಲಿ ಹೇಳ್ತಾರೆ. ತಕ್ಕನಾಗಿ ತಾವು ದಯವಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ. ಸೊ ದಯವಿಟ್ಟು ಪ್ರಿಪೇರ್ ಆಗಿ. ನಿಮಗೆ ಪರೀಕ್ಷೆ ಇನ್ನೇನು ಜಸ್ಟ್ 3 ಶ್ಲೋಕ ಮಾತ್ರ ಇದೆ. ಅಟ್ ಮ್ಯಾಕ್ಸ್ 2 ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಆಗಬೇಕು. ನೋಡೋಣ ಎಷ್ಟು ಫಾಸ್ಟ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಅದಾದಮೇಲೆ ನಿಮ್ಗೆ ಗ್ಯಾಪ್ ಕೊಡೋದಿಲ್ಲ ನಾವು. ಪರೀಕ್ಷೆ ತಕ್ಷಣವೇ ಏರ್ಪಡಿಸ್ತೀವಿ 2-3 ದಿನದಲ್ಲಿ. ಅದಾದ್ಮೇಲೆ ತಕ್ಷಣ ಇನ್ನೊಂದು ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಪ್ರಭು 2-3 ದಿನದಲ್ಲಿ ಆಗತ್ತಾ? ಹಾ 2-3 ದಿನದಲ್ಲೇ ನಿಮ್ಗೆ ಪರೀಕ್ಷೆ ಇಡ್ತೀವಿ. ಗ್ಯಾಪ್ ಈಗ ಟೈಮ್ ಕೊಡ್ತಾ ಇದೀವಲ್ಲ, ಓದಿ. ಪ್ರಭು ಅಲ್ಲ, ಹೊರಗಡೆ ಹೋಗಿ ಅಕಸ್ಮಾತ್ ಪ್ರಭು ಹೊರಗಡೆ ಹೋಗಿದ್ರೆ ಏನ್ ಮಾಡೋದು ಪ್ರಭು? ಅಕಸ್ಮಾತ್ ನಿಮ್ಮ ಹತ್ರ ಕೋಆರ್ಡಿನೇಟರ್ ಮಾತಾಡ್ತಾರೆ. ಹರೇ ಕೃಷ್ಣ. Okay. ಅದೆಲ್ಲ ಹರೇ ನಾನು ಕೃಷ್ಣ ಹೇಳೋದಿಲ್ಲ. ಓಕೆ ಪ್ರಭು. ಶಿಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಹರೇ ಕೃಷ್ಣ.